Hello students, welcome back to Botany Bloom channel. ನಾನು ನಿಮ್ಮ ಎಜುಕೇಟರ್ ರಚನಾ. ಸೊ ನೀವು ಟೈಟಲ್ ಥಂಬ್ನೇಲ್ ನೋಡಿದ್ದೀರಾ. ಸೊ ಏನಂದ್ರೆ ಮಿಡ್ ಟರ್ಮ್ ಎಕ್ಸಾಮ್ ನಡೀತಾ ಇದೆಲ್ಲ. ಸೊ ಇವತ್ತು 10th of October ದಾವಣಗೆರೆಯಲ್ಲಿ ಬಯಾಲಜಿ ಎಕ್ಸಾಮ್ ಇತ್ತು. ಸೊ ಹಾಗಾಗಿ ಆ ಕ್ವೆಶ್ಚನ್ ಪೇಪರ್ ನ ಸೊಲ್ಯೂಷನ್ ನಾನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಒಂದೊಂದೇ ಕರೆಕ್ಟ್ ಆಗಿ ನೋಡ್ಕೊಂತ ಬರೋಣ ಕ್ವೆಶ್ಚನ್ ವಿತ್ ಆನ್ಸರ್ಸ್. ಸೊ ಲೆಟ್ಸ್ ಬಿಗಿನ್ ವಿತ್ ದಿಸ್ ಸೆಷನ್. ಸೊ ಫಸ್ಟ್ ನೋಡಿ, ಪಾರ್ಟ್ ಎ ಅಲ್ಲಿ ನಿಮಗೆ MCQs ಇರುತ್ತೆ 15. ಅದರಲ್ಲಿ ಎಲ್ಲದನ್ನು ಅಟೆಂಡ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಫಿಲ್ ಇನ್ ದ ಬ್ಲಾಂಕ್ಸ್ ಇರುತ್ತೆ, ಅದರದನ್ನು ಕೂಡ ಎಲ್ಲದನ್ನು ಅಟೆಂಡ್ ಮಾಡಬೇಕಾಗುತ್ತೆ. ಸೊ ಈಗ ಈ ಕ್ವೆಶನ್ಸ್ ನೀವು ನೋಡ್ತಾ ಇದ್ರೆ ಗೊತ್ತಾಗಿರ್ಬೋದು, ಲಾಸ್ಟ್ ಇಯರಿನ ಮಾಡೆಲ್ ಪೇಪರ್ಸ್ ಏನ್ ರಿಲೀಸ್ ಮಾಡಿದ 2024 ಮಾಡೆಲ್ ಪೇಪರ್ 1, 2, 3. ಯಾಕಂದ್ರೆ ಲಾಸ್ಟ್ ಇಯರ್ ಎಕ್ಸಾಮ್ ಕ್ವೆಶನ್ ಪೇಪರ್ ಎಕ್ಸಾಮ್ ಪ್ಯಾಟರ್ನ್ ಚೇಂಜ್ ಆಗಿತ್ತು. ಸೊ ಹಾಗಾಗಿ ಮಾಡೆಲ್ ಪೇಪರ್ ನ ರಿಲೀಸ್ ಮಾಡಿದ್ರು. ಸೊ ಅಕಾರ್ಡಿಂಗ್ ಟು ದಟ್ ಮಾಡೆಲ್ ಪೇಪರ್ಸ್ ಅಂಡ್ ಆಲ್ಸೋ ಆನ್ಯುವಲ್ ಎಕ್ಸಾಮ್ ಕ್ವೆಶನ್ ಪೇಪರ್ ಇತ್ತಲ್ಲ, ಅದರ ಕ್ವೆಶನ್ಸ್ ಇಲ್ಲಿ ರಿಪೀಟ್ ಆಗಿದೆ. ಸೊ ನೀವು ಅದನ್ನ ಸಾಲ್ವ್ ಮಾಡಿದೀರಾ ಅಂತಂದ್ರೆ ಈಸಿಯಾಗಿ ಈ ಪೇಪರ್ ನೀವು ಆನ್ಸರ್ ಮಾಡ್ತೀರಾ. ಆಮೇಲೆ ಕ್ವೆಶನ್ ಪೇಪರ್ ಲೆವೆಲ್ನು ಕೂಡ ಡಿಫಿಕಲ್ಟ್ ಇಲ್ಲ, ಮಾಡರೇಟ್ ಇದೆ. ಓಕೆ, ಹಂಗ್ ನೋಡಿದ್ರೆ ಆಲ್ಮೋಸ್ಟ್ ರಿಪೀಟೆಡ್ ಕ್ವೆಶನ್ಸ್ ನ ಇಲ್ಲಿ ಇವರು ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಲೆಟ್ಸ್ ಬಿಗಿನ್ ವಿತ್ ದ ಫಸ್ಟ್ ಕ್ವೆಶನ್. ದಿಸ್ ಇಸ್ ಆಲ್ಸೋ ರಿಪೀಟೆಡ್ ಫ್ರಮ್ ಮಾಡೆಲ್ ಪೇಪರ್ 1 of 2024-25 ಇಯರ್ ಇಂದು. ಓಕೆ, ಸೊ ಅದರಿಂದಾನೆ ತಗೊಂಡಿರುವಂತ ಕ್ವೆಶನ್ ಇದು. ಸ್ಟೇಟ್ಮೆಂಟ್ 1, ಅಪೋಮಿಕ್ಸಿಸ್ ಇಸ್ ದ ಪ್ರೊಡಕ್ಷನ್ ಆಫ್ ಸೀಡ್ಸ್ ಫ್ರಮ್ ಅನ್ಫರ್ಟಿಲೈಸ್ಡ್ ಓವ್ಯೂಲ್ಸ್ ಅಂತ ಹೇಳಿದ್ದಾರೆ. ಸೊ ದಿಸ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಯಾಕಂದ್ರೆ ಓವ್ಯೂಲ್ ಫರ್ಟಿಲೈಸ್ ಆಗೋದೇ ಇಲ್ಲ, ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ ಫ್ಯೂಸ್ ಆಗದೇನೆ ಎಂಬ್ರಿಯೋ ಫಾರ್ಮೇಶನ್ ಆಗುತ್ತೆ. ಆ ಎಂಬ್ರಿಯೋ ಇಂದ ನೆಕ್ಸ್ಟ್ ಸೀಡ್ಸ್ ಫಾರ್ಮೇಶನ್ ಆಗ್ಬಿಡತ್ತೆ. ಸೊ ಈ ತರ ಒಂದು ಪ್ರೊಸೆಸ್ಗೆ ನಾವು ಅಪೋಮಿಕ್ಸಿಸ್ ಅಂತಂದ್ರೆ ಇಲ್ಲಿ ಫರ್ಟಿಲೈಸೇಷನ್ ಆಗ್ತಾ ಇಲ್ಲ, ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗ್ತಾ ಇಲ್ಲ, ಎ ಸೆಕ್ಷುವಲಿ ಸೀಡ್ ಈಸ್ ಗೋಯಿಂಗ್ ಟು ಡಿವೆಲಪ್. ಓಕೆ, ಸೊ ಈಗ ಸ್ಟೇಟ್ಮೆಂಟ್ 2. ಸೊ ಸ್ಟೇಟ್ಮೆಂಟ್ 1 ಏನಂತ ನಾವು ಕನ್ಸಿಡರ್ ಮಾಡಬೇಕು, ದಿಸ್ ಇಸ್ ಟ್ರೂ ಅಂತ ಕನ್ಸಿಡರ್ ಮಾಡಬೇಕು. ಸ್ಟೇಟ್ಮೆಂಟ್ 2, ಎಂಬ್ರಿಯೋಸ್ ಪ್ರೊಡ್ಯೂಸ್ಡ್ ಫ್ರಮ್ ಅಪೋಮಿಕ್ಟಿಕ್ ಸೀಡ್ಸ್ ಆರ್ ನಾಟ್ ಜನರಲಿ ಐಡೆಂಟಿಕಲ್ ಟು ದ ಪೇರೆಂಟ್ ಪ್ಲಾಂಟ್ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಈ ಅಪೋಮಿಕ್ಸಿಸ್ ಪ್ರೊಸೆಸ್ ಇಂದ ಏನ್ ಎಂಬ್ರಿಯೋ ಫಾರ್ಮೇಶನ್ ಆಗಿದೆಯಲ್ಲ, ಅದು ಸೇಮ್ ಪೇರೆಂಟ್ ತರನೇ ಇರುತ್ತೆ. ಅದರ ಜೆನೆಟಿಕ್ ಮೇಕಪ್ ಏನಿದೆ ಏನನ್ನು ಚೇಂಜ್ ಆಗೋದಿಲ್ಲ. ಯಾಕಂದ್ರೆ ಇಲ್ಲಿ ಏನಾಗಿಲ್ಲ, ಅಪೋಮಿಕ್ಸಿಸ್ ಅನ್ನುವಂಥ ಪ್ರೊಸೆಸ್ ಆಗೇ ಇಲ್ಲ. ಓಕೆ, ಸೊ ಸಾರಿ, ಏನು ಸೆಕ್ಷುವಲ್ ರಿಪ್ರೊಡಕ್ಷನ್ ಅನ್ನುವಂಥ ಪ್ರೊಸೆಸ್ ಆಗೇ ಇಲ್ಲ. ಅಪೋಮಿಕ್ಸಿಸ್ ಆಗಿರುವಂಥದ್ದು ಮೀನ್ಸ್ ಎ ಸೆಕ್ಷುವಲಿ ಸೀಡ್ ಇಸ್ ಫಾರ್ಮ್. ಸೊ ದಟ್ಸ್ ವೈ ಎ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಏನಾಗುತ್ತೆ ಮಕ್ಕಳೇ, ಸೊ ದಟ್ ಈಸ್ ಆಲ್ವೇಸ್ ಆಫ್ ಸ್ಪ್ರಿಂಗ್ ಈಸ್ ಐಡೆಂಟಿಕಲ್ ಟು ಇಟ್ಸ್ ಪೇರೆಂಟ್. ಓಕೆ, ಸೊ ಹಾಗಾಗಿ ಸ್ಟೇಟ್ಮೆಂಟ್ 2 ಏನಾಗುತ್ತೆ, ರಾಂಗ್ ಆಗುತ್ತೆ. ನಾಟ್ ಜನರಲಿ ಅಂತ ಹೇಳಿದ್ದಾರೆ. ನಾಟ್ ಅನ್ನೋ ಬದಲಿ ಆರ್ ಜನರಲಿ ಅಂತ ಏನಾದ್ರು ಹೇಳಿದ್ರೆ ಸ್ಟೇಟ್ಮೆಂಟ್ 2 ಇಸ್ ಕರೆಕ್ಟ್ ಅಂತ ಹೇಳ್ಬೋದಿತ್ತು. ಸೊ ವಾಟ್ ಇಸ್ ದ ಕರೆಕ್ಟ್ ಆನ್ಸರ್? ಸ್ಟೇಟ್ಮೆಂಟ್ 1 is true and statement 2 is false. Okay, so ನಾನಿಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. A is correct answer for first question. Next, what is the correct sequence of sperm formation? ಇಲ್ಲಿ ನೋಡಿ, sperm formation ಇಲ್ಲಿ ನಿಮಗೆ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಕೊಟ್ಟಿದಾರಲ್ಲ, ಸ್ಪರ್ಮ್ ಫಾರ್ಮೇಶನ್ ಮತ್ತೆ ಓವ್ಯೂಲ್ ಫಾರ್ಮೇಶನ್ ಇಂದು. ಸೊ ಅದರ ಡೀಟೇಲ್ಸ್ ನಿಮಗೆ ಆ ಡಯಾಗ್ರಾಮ್ ನೀವು ಪ್ರಾಕ್ಟೀಸ್ ಮಾಡಿದಿರ ಅಂದ್ರೆ ಈ ಕ್ವೆಶನ್ ನ ಈಸಿಯಾಗಿ ಆನ್ಸರ್ ಮಾಡ್ತೀರಾ. ಸೊ ಏನಾಗುತ್ತೆ, ಫಸ್ಟ್ ಸ್ಪರ್ಮೆಟೋಗೋನಿಯಾ ಇರುತ್ತೆ. ಓಕೆ, ಜರ್ಮ್ ಸೆಲ್ಸ್. ಅದಾದ್ಮೇಲೆ ಸ್ಪರ್ಮೆಟೋಸೈಟ್ಸ್ ಇರುತ್ತೆ. ಇದರಲ್ಲಿ ಫಸ್ಟ್ ಮತ್ತೆ ಸೆಕೆಂಡರಿ ಸ್ಪರ್ಮೆಟೋಸೈಟ್ಸ್ ಪ್ರೊಡ್ಯೂಸ್ ಆಗುತ್ತೆ. ಅದಾದ್ಮೇಲೆ ಸ್ಪರ್ಮ್ಯಾಟಿಡ್ಸ್ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಸೊ ಅದಾದ್ಮೇಲೆ ಸ್ಪರ್ಮೆಟೋಜೋವಾ ಅಥವಾ ಸ್ಪರ್ಮ್ಸ್. ಸೊ ದಿಸ್ ಇಸ್ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಸೆಕೆಂಡ್ ಕ್ವೆಶನ್. ಓಕೆ, ಹ್ಯೂಮನ್ ರಿಪ್ರೊಡಕ್ಷನ್ ಇಂದ ಕೇಳಿರುವಂತದ್ದು. ನೆಕ್ಸ್ಟ್, ಪ್ರೊಜೆಸ್ಟೆರಾನ್ ಹಾರ್ಮೋನ್ ಈಸ್ ಸೆಕ್ರೀಟೆಡ್ ಬೈ. ಪ್ರೊಜೆಸ್ಟೆರಾನ್ ಯಾವ ಇಲ್ಲಿ ಕೊಟ್ಟಿರುವಂತ ಗ್ಲ್ಯಾಂಡ್ ಸೆಕ್ರೀಟ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಏನಾಗುತ್ತೆ, ಕಾರ್ಪಸ್ ಲುಟಿಯಂ. ಸೊ ದಿಸ್ ಇಸ್ ಟೆಂಪರರಿ ಗ್ಲ್ಯಾಂಡ್. ಓಕೆ, ಸೊ ಟೆಂಪರರಿ ಗ್ಲ್ಯಾಂಡ್ ಏನು ಫಾಲಿಕಲ್ಸ್ ಇಂದ ನೆಕ್ಸ್ಟ್ ಬರುವಂತದ್ದು ಕಾರ್ಪಸ್ ಲುಟಿಯಂ. ಸೊ ಏನು ಉಳ್ಕೊಂಡೋಗಿರುತ್ತೆ ಫಾಲಿಕಲ್ಸ್ ಓವ್ಯುಲೇಷನ್ ಆದ್ಮೇಲೆ ಉಳ್ಕೊಂಡಿರೋ ಫಾಲಿಕಲ್ಸ್ ಎಲ್ಲ ನೆಕ್ಸ್ಟ್ ಏನಾಗುತ್ತೆ, ಕಾರ್ಪಸ್ ಲುಟಿಯಂ ಆಗಿ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಸೊ ಇಲ್ಲಿಂದ ಪ್ರೊಜೆಸ್ಟೆರಾನ್ ರಿಲೀಸ್ ಆಗುತ್ತೆ. ಓಕೆ, ಸೊ ಈ ಪ್ರೊಜೆಸ್ಟೆರಾನ್ ರಿಲೀಸ್ ಆಗಿರೋದು ನೆಕ್ಸ್ಟ್ ಎಂಡೋಮೆಟ್ರಿಯಲ್ ಲೈನಿಂಗ್ ಆಗಿರ್ಬೋದು ಅಥವಾ ನೆಕ್ಸ್ಟ್ ಪ್ರೆಗ್ನೆನ್ಸಿ ಪ್ರೋಸೆಸ್ ಗೆ ಏನಾಗುತ್ತೆ, ಇದು ಯೂಸ್ಫುಲ್ ಇರುತ್ತೆ ಪ್ರೊಜೆಸ್ಟೆರಾನ್ ಹಾರ್ಮೋನ್. ಓಕೆ, ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ third question. Next, violent contractions of the uterus during parturition occurs in. ಯುಟರಿನ್ ಕಾಂಟ್ರಾಕ್ಷನ್ ಆಗುತ್ತೆ ಯಾವಾಗ, ಡೆಲಿವರಿ ಟೈಮ್ ಅಲ್ಲಿ ಅಂತ ಅಂದ್ರೆ ಪಾರ್ಚುರೇಷನ್ ಟೈಮ್ ಅಲ್ಲಿ. ಓಕೆ, ಸೊ ಅದು ಯಾವ ಲೇಯರ್ ಅಲ್ಲಿ, ಯುಟರಸ್ ನ ಯಾವ ಲೇಯರ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ ಕೇಳ್ತಾ ಇದ್ದಾರೆ. ದಟ್ ಈಸ್ ಮಿಡಲ್ ಲೇಯರ್. ಯಾವುದು ಮಿಡಲ್ ಲೇಯರ್ ಅಂತಂದ್ರೆ ಮಯೋಮೆಟ್ರಿಯಂ, ವಿಚ್ ಇಸ್ ಥಿಕ್. ಓಕೆ, ಸೊ ಈ ಲೇಯರ್ ಅಲ್ಲಿ ಸಿವಿಯರ್ ಅಥವಾ ವೈಲೆಂಟ್ ಯುಟರಿನ್ ಕಾಂಟ್ರಾಕ್ಷನ್ ಆಗುತ್ತೆ.
Okay, so that is the correct answer for fourth. Next, which of the following is a barrier used in birth control? ನೋಡಿ ಬ್ಯಾರಿಯರ್ ಆಗಿ ಯಾವ್ದನ್ನ ಯೂಸ್ ಮಾಡ್ತೀವಿ ಅಂತ ಕೇಳ್ತಾ ಇದ್ದಾರೆ. ಈ ಕ್ವಶನ್ ಅಲ್ಲಿ ನಾವು ಐಡೆಂಟಿಫೈ ಮಾಡ್ಬೇಕು. ಪಿಲ್ಸ್ ಅಂತ ಅಂದ್ರೆ ಇದು ಆಗಲ್ಲ. ನೆಕ್ಸ್ಟ್ ಕಾಪರ್ಟಿ ಅಂತ ಅಂದ್ರೆ ಇದು ಐಒಡಿ ಅಲ್ಲಿ ಬಂದ್ಬಿಡುತ್ತೆ. ಸೊ ವಾಲ್ಟ್ ಇಸ್ ಕರೆಕ್ಟ್ ಆನ್ಸರ್. ಅದು ಫಿಮೇಲ್ಸ್ ಸರ್ವಿಕ್ಸ್ ಅಲ್ಲಿ ಏನು ಫಿಕ್ಸ್ ಮಾಡ್ಕೊಳ್ಳೋಂಥದ್ದು ಒಂದು ಬ್ಯಾರಿಯರ್ ಯಾವುದು ಅಂತಂದ್ರೆ ವಾಲ್ಟ್. ಅಗೇನ್ ಲಿಪಿಸ್ ಕೈಂಡ್ ಆಫ್ ಐಒಡಿ. ಓಕೆ, so the correct answer is C for fifth question. Okay, next, the chromosomal theory of inheritance was proposed by. ನೋಡಿ ಸೈಂಟಿಸ್ಟ್ ಈ ಚಾಪ್ಟರ್ ಅಲ್ಲಿ ಎಸ್ಪೆಷಲಿ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಚಾಪ್ಟರ್ ಅಲ್ಲಿ ಪ್ರತಿಯೊಂದನ್ನು ಯಾವ ಸೈಂಟಿಸ್ಟ್ ಏನೇನ್ ಡಿಸ್ಕವರಿ ಮಾಡಿದಾರೆ ಅಂತ ನಿಮಗೆ ಲೀಸ್ಟ್ ಬಾಯಲ್ಲಿನೇ ಇರಬೇಕು. ದಿಸ್ ಇಸ್ ಹೆಲ್ಪ್ಫುಲ್ ಫಾರ್ ಬೋತ್ ನೀಟ್ ಅಂಡ್ KCT ಆಸ್ ವೆಲ್ ಆಸ್ ಫಾರ್ MCQ ಇನ್ ಥಿಯರಿ ಎಕ್ಸಾಮ್ಸ್, ರೈಟ್? ಸೊ ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀರಾ ಅಂತಾನೆ ಅನ್ಕೊಂಡಿದ್ದೀನಿ ನಾನು. ಓಕೆ, ಸೊ ಇದನ್ನ ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ವಾಟ್ ಇಸ್ ದ ಕರೆಕ್ಟ್ ಆನ್ಸರ್. ಸುಟಾನ್ ಅಂಡ್ ಬೋವರಿ. ಸೊ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಯಾರು ಪ್ರಪೋಸ್ ಮಾಡಿದ್ದು? ಸುಟಾನ್ ಅಂಡ್ ಬೋವರಿ. ಮಿಸೆಲ್ಸನ್ ಅಂಡ್ ಸ್ಥಾಲ್ ಅಂದ್ರೆ ಸೆಮಿ ಕನ್ಸರ್ವೇಟಿವ್ DNA ರೆಪ್ಲಿಕೇಶನ್ ಇಂದು. ಕಾರಿನ್ಸ್ ಅಂಡ್ ಟೆಶರ್ ಮಾರ್ಕ್ ಅಂತಂದ್ರೆ ಇವರು ಮೆಂಡಲ್ಸಿನ ಎಕ್ಸ್ಪೆರಿಮೆಂಟಿನ ರಿಸಲ್ಟ್ಸ್ ಏನಿತ್ತಲ್ಲ ಅದನ್ನ ಮತ್ತೊಂದ್ಸರಿ ರಿಸರ್ಚ್ ಮಾಡಿ ಮತ್ತೊಂದ್ಸರಿ ಸ್ಟಡಿ ಮಾಡಿದವರು. ಹರ್ಷಿಯನ್ ಶೇಸ್ ಅಂತ ಅಂದ್ರೆ ಜೆನೆಟಿಕ್ ಮೆಟೀರಿಯಲ್ DNA ಅಂತ ಹೇಳಿ ಕೊನೆಗೆ ಕಂಡಿಡಿದವರು. ಅನ್ಇಕ್ವಿವೋಕಲ್ ಪ್ರೂಫ್ ದಟ್ DNA is a genetic material ಅಂತ ಹೇಳಿ ಫೈನಲ್ ಆಗಿ ಹೇಳಿದವರು ಯಾರು? ಹರ್ಷಿ ಅಂಡ್ ಚೇಸ್. ಓಕೆ, ಸೊ ಕರೆಕ್ಟ್ ಆನ್ಸರ್ ಇಸ್ A for sixth question. The physical association of genes on a chromosome. ನೋಡಿ ಒಂದು ಕ್ರೋಮೋಸೋಮ್ ಇತ್ತು ಅಂತ ಅಂದ್ರೆ, ಓಕೆ, ಸೊ ಸರಿಯಾಗಿ ಬರೆದಿಲ್ಲ. ಸೊ ಇಫ್ ದಿಸ್ ಇಸ್ ಅ ಕ್ರೋಮೋಸೋಮ್, ಓಕೆ, ಸೊ ಇದರಲ್ಲಿ ಜೀನ್ಸ್ ಯಾವ ರೀತಿ ಅರೇಂಜ್ ಆಗಿದೆ? ಓಕೆ, ಒಂದಕ್ಕೊಂದು ಜೀನ್ಸ್ ಯಾವ ರೀತಿ ಲಿಂಕ್ ಆಗಿದೆ ಅಂತ ಅನ್ನೋದು ಫೈಂಡ್ ಔಟ್ ಮಾಡೋದು. ಓಕೆ, ಸೊ ಇಂಥ ಪ್ರೊಸೆಸ್ಸಿಗೆ ನಾವೇನಂತ ಕರಿತೀವಿ? ದಟ್ ಈಸ್ ಕರೆಕ್ಟ್ ಆನ್ಸರ್ ಇಸ್ ವಾಟ್ ಮಕ್ಕಳೇ? ಲಿಂಕೇಜ್. ನಿಮಗೆ ಗೊತ್ತಿದೆ. ಸೊ ಒಂದಕ್ಕೊಂದು ಜೀನ್ಸ್ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇದೆ? ಸೊ ದಟ್ ಈಸ್ ಫಿಸಿಕಲ್ ಅಸೋಸಿಯೇಷನ್. ಎಷ್ಟು ದೂರ ಇದೆ ಫಿಸಿಕಲಿ ನೋಡಿದಾಗ ಎಷ್ಟು ದೂರ ಅರೇಂಜ್ ಆಗಿದೆ, ಅದರ ಡಿಸ್ಟೆನ್ಸ್ ಎಷ್ಟಿದೆ. ಓಕೆ, ಸೊ ಅದು ಹತ್ರ ಇದೆನಾ ಅಥವಾ ದೂರ ಇದೆನಾ? ಸೊ ಇದನ್ನ ನಾವು ನೋಡ್ಲಿಕ್ಕೆ ಏನಂತ, ಸೊ ಇಂಥ ಕಂಡೀಷನ್ಗೆ ನಾವೇನಂತ ಕರಿತೀವಿ? ದಟ್ ಈಸ್ ಲಿಂಕೇಜ್ ಅಂತ ಕರಿತೀವಿ. ಓಕೆ, ಸೊ ಈಗ ನೆಕ್ಸ್ಟ್ ಮಿಯೋಸಿಸ್ ಆದ್ಮೇಲೆ ಆಫ್ ಸ್ಪ್ರಿಂಗ್ ಅಲ್ಲಿ ಅದ್ ಏನಾದ್ರೂ ಪೇರೆಂಟಲ್ ಆಗಿ ಆ ಜೀನು ಮತ್ತೆ ಅದೇ ರೀತಿ ಉಳ್ಕೊಂಡು ಹೋಗಿದನ ಅಥವಾ ನಾನ್ ಪೇರೆಂಟಲ್ ಕಾಂಬಿನೇಷನ್ ತೋರಿಸ್ತಾ ಇದನ್ನ, ಸೊ ಅದಕ್ಕೆ ನಾವು ರೀಕಾಂಬಿನೇಷನ್ ಅಂತ ಕರಿತೀವಿ. ನಾನ್ ಪೇರೆಂಟಲ್ ಕಾಂಬಿನೇಷನ್ ತೋರಿಸ್ತಾ ಇದ್ರೆ ದಟ್ ಈಸ್ ರೀಕಾಂಬಿನೇಷನ್ ಅಂತ ಕರಿತೀವಿ. ಓಕೆ, ಸೊ ಈ ಪ್ರೊಸೆಸ್ ಆಗೋದು ಯಾವಾಗ ಅಂದ್ರೆ ಕ್ರಾಸಿಂಗ್ ಓವರ್ ಆದಾಗ, ಮಿಯೋಸಿಸ್ ಅಲ್ಲಿ ಕ್ರಾಸಿಂಗ್ ಓವರ್ ಆದಾಗ. ಓಕೆ, ಸೊ ವಾಟ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ಸೆವೆಂತ್ ಕ್ವೆಶ್ಚನ್? ದಿಸ್ ಇಸ್ ಲಿಂಕೇಜ್, ರೈಟ್? ಸೊ ಲಿಂಕೇಜ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಐಲ್ ಟೇಕ್ ರೆಡ್. ಫಿನೈಲ್ಕೀಟೋನ್ಯೂರಿಯಾ ಈಸ್ ಡ್ಯಾಶ್ ಡಿಸೀಸ್. ನೋಡಿ ಈ ಚಾಪ್ಟರ್ ಅಲ್ಲಿ ನೀವೇನು ಓದ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಕಂಪಲ್ಸರಿಯಾಗಿ ಮೆಂಡೆಲಿಯನ್ ಡಿಸಾರ್ಡರ್ಸ್ ಮತ್ತೆ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ನ ಓದ್ಕೊಂಡಿರ್ಬೇಕು. ನೋಡಿ ಈಗ ನಾನು ಹೇಳ್ತಾ ತೋರಿಸ್ತೀನಿ ಈ ಕ್ವೆಶನ್ ಪೇಪರ್ ಅಲ್ಲಿನೇ ಬರೀ ಆ ಡಿಸೀಸ್ ಬಗ್ಗೆನೇ ನೋಡ್ಕೊಂಡಿದ್ರೆ ನಿಮಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಹೇಳಿ ಅದು ಪರ್ಫೆಕ್ಟ್ ಆಗಿ ನೋಡ್ಕೊಂಡಿರ್ಬೇಕು. ಓಕೆ, ಸೊ ಅದಾದ್ಮೇಲೆ ಇನ್ನೇನಿದೆ? ಇನ್ಕಂಪ್ಲೀಟ್ ಡಾಮಿನೆನ್ಸ್ ಮತ್ತೆ ಇನ್ಹೆರಿಟೆನ್ಸ್ ಆಫ್ 1 ಜೀನ್, ಇನ್ಹೆರಿಟೆನ್ಸ್ ಆಫ್ 2 ಜೀನ್. ಓಕೆ, ಸೊ ಅದನ್ನ ಈ 3 ಮೇನ್ ಆಗಿ ಅದರಲ್ಲಿ ಫಸ್ಟ್ ಪಾರ್ಟ್ ಅಲ್ಲಿ ಅದಿಷ್ಟು, ಆಮೇಲೆ ಕೊನೆಗೆ ಈ ಡಿಸೀಸಸ್ ಬಗ್ಗೆ ಏನ್ ನೋಡ್ಕೊಂಡಿರ್ತೀರಲ್ಲ, ಸೊ ಇದರಿಂದನೇ ತುಂಬಾ ಕ್ವೆಶನ್ಸ್ ಕವರ್ ಆಗುತ್ತೆ ನಿಮಗೆ. ಸೊ ಇದಕ್ಕೆ ಆನ್ಸರ್ ಏನು? ಆಟೋಸೋಮಲ್ ಲಿಂಕ್ಡ್ ರಿಸೆಸಿವ್ ಕರೆಕ್ಟ್ ಆನ್ಸರ್ ಆಗುತ್ತೆ ಫಿನೈಲ್ಕೀಟೋನ್ಯೂರಿಯಾಗೆ. ಓಕೆ, ಸೊ ಇನ್ ಅ ಡಬಲ್ ಸ್ಟ್ರಾಂಡೆಡ್ DNA which has 15% adenine there will be. ನೋಡಿ ಇದಕ್ಕೆ ಶರ್ಗಾಫ್ ರೂಲ್ ನ ಅಪ್ಲೈ ಮಾಡಿದ್ರೆ, ಸಿ A always pairs with what ಮಕ್ಕಳೇ? ಅಡಿನೈನ್ 2 ಡಬಲ್ ಹೈಡ್ರೋಜನ್ ಬಾಂಡ್ ಇಂದ ಥೈಮಿನ್ ಜೊತೆ, ಗ್ವಾನಿನ್ 3 ಹೈಡ್ರೋಜನ್ ದಟ್ ಇಸ್ ಟ್ರಿಪಲ್ ಬಾಂಡಿನ ಸೈಟೋಸಿನ್ ಜೊತೆಗೆ ಪೇರ್ ಆಗಿರುತ್ತೆ. ಸೊ ಅಡಿನಿನ ಅಮೌಂಟ್ ಎಷ್ಟಿರುತ್ತೋ ಅಷ್ಟೇ ಥೈಮಿನ್ ಕೂಡ ಇರುತ್ತೆ. ಸೊ ಆನ್ಸರ್ ಏನಾಗುತ್ತೆ? 15% ಅಡಿನಿನ್ ಇತ್ತು ಅಂತ ಅಂದ್ರೆ ಮಕ್ಕಳು ಎಷ್ಟಾಗುತ್ತೆ? ಥೈಮಿನ್ ಕೂಡ 15% ಇದೆ. ಸೊ ಅಡಿನಿನ್ ಮತ್ತೆ ಥೈಮಿನ್ ಎರಡೂ ಸೇರಿ 15% ಆಯ್ತು ಅಂದ್ರೆ 100% ಅಲ್ಲಿ ಇದೆಷ್ಟಾಯ್ತು? ಎರಡನ್ನೂ ಆಡ್ ಮಾಡಿದಾಗ 30% ಆಯ್ತು. ಸೊ ಇನ್ನು ಮಿಕ್ಕಿರೋದು 70% ಯಾವ್ದಿರ್ಬೇಕು? ಗ್ವಾನಿನ್ ಮತ್ತೆ ಸೈಟೋಸಿನ್ ಇರಬೇಕು. ಸೊ ಎರಡು ಸೇರಿದ್ರೆ ಗ್ವಾನಿನ್ ಮತ್ತೆ ಸೈಟೋಸಿನ್ ಎರಡು ಸೇರಿದ್ರೆ 70% ಇರಬೇಕು. ಸೊ ಹಾಗಾಗಿ ಈಚ್ ಗ್ವಾನಿನ್ ಮತ್ತೆ ಸೈಟೋಸಿನ್ ಎಷ್ಟಾಗುತ್ತೆ? 35 ಮತ್ತೆ 35 ಆಗುತ್ತೆ. ಈ ರೀತಿ ಕ್ವಶನ್ಸ್ ಬಂತು ಅಂದ್ರೆ ಇದೇ ರೀತಿ ಸಾಲ್ವ್ ಮಾಡಿ. ಸೊ ಯಾವ್ದೇ ಕೇಳಿ ನೆನ್ಪಿಟ್ಕೊಳ್ಳಿ ATGC. ಓಕೆ, ಸೊ A pairs with thymine,
that is adenine, and guanine pairs with cytosine. If adenine is given in any amount, then that will be equal to thymine, ಅಥವಾ thymine ಕೊಟ್ರೆ adenine, ಗ್ವಾನಿನ್ ಕೊಟ್ರೆ ಸೈಟೋಸಿನ್, ಸೈಟೋಸಿನ್ ಕೊಟ್ರೆ ಅಷ್ಟೇ ಗ್ವಾನಿನ್ ಕೂಡ ಇರುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ಸೊ ಹಾಗಾಗಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ, 15 ಸೈಟೋಸಿನ್ ಅಂತ ಹೇಳಿದ್ದಾರೆ. ಸೊ ಸೈಟೋಸಿನ್ ಎಷ್ಟಿದೆ ಮಕ್ಕಳೇ, 35 ಇದೆ. ಸೊ ಹಂಗಾಗಿ ಇದಲ್ಲ. 35 ಸೈಟೋಸಿನ್ ಅಂತ ಹೇಳಿದ್ದಾರೆ. ಸೊ ಸೈಟೋಸಿನ್ ಎಷ್ಟಿದೆ ಮಕ್ಕಳೇ, 35 ಇದೆ. ಸೊ ಹಾಗಾಗಿ ಬಿ ಇಸ್ ಅ ಕರೆಕ್ಟ್ ಆನ್ಸರ್. ಅಗೇನ್ 85 ಸೈಟೋಸಿನ್ ರಾಂಗ್, 30% ಸೈಟೋಸಿನ್ ಈಸ್ ರಾಂಗ್. ಸೊ 9th ಗೆ ಕರೆಕ್ಟ್ ಆನ್ಸರ್ ಯಾವುದು, ಬಿ. The loosely packed and lightly stained chromatin is known as. ನೋಡಿ, ಲೂಸ್ ಆಗಿ ಪ್ಯಾಕ್ ಆಗಿದೆ ಅಂತ ಅಂದ್ರೆ ಕ್ರೊಮ್ಯಾಟಿನ್. ಕ್ರೊಮ್ಯಾಟಿನ್ ಅಂತ ಅಂದ್ರೆ ಏನು, DNA ನ ನೆಕ್ಸ್ಟ್ ಲೆವೆಲ್ ಪ್ಯಾಕೇಜಿಂಗ್ ಯಾವುದು, ಕ್ರೊಮ್ಯಾಟಿನ್. ಅದರಲ್ಲಿ ಹಿಸ್ಟೋನ್ ಪ್ರೋಟೀನ್ಸ್ ಬಂತು ಅಂತಂದ್ರೆ ಅದನ್ನ ನಾವೇನಂತ ಕರಿತೀವಿ, ಕ್ರೊಮ್ಯಾಟಿನ್ ಅಂತ ಹೇಳ್ತೀವಿ. ಸೊ ಇದು ತುಂಬಾ ಹತ್ತತ್ರ ಪ್ಯಾಕ್ ಆಗಿದ್ರೆ ಅಲ್ಲಿ ಜಾಗ ಸಿಗ್ತದ ಟ್ರಾನ್ಸ್ಲೇಷನ್ ಆಗಕ್ಕೆ, ಸಿಗಲ್ಲ. ಓಕೆ, ಸೊ ಟ್ರಾನ್ಸ್ಲೇಷನ್ ಆಗ್ತಾ ಇಲ್ಲ ಅಂತಂದ್ರೆ ಇಟ್ ಈಸ್ ಇನ್ಆಕ್ಟಿವ್ ಅಂತ ಅರ್ಥ. ಓಕೆ, ಸೊ ಇನ್ಆಕ್ಟಿವ್ ಇರುವಂತದ್ದು ಯಾವುದು, ಹೆಟಿರೋಕ್ರೊಮ್ಯಾಟಿನ್. ಯು ಅಂತಂದ್ರೆ ಟ್ರೂ, ಅಲ್ಲಿ ಏನಾಗಬೇಕು, ಟ್ರಾನ್ಸ್ಲೇಷನ್ ಆಗಬೇಕು. ಸೊ ಹಂಗಾಗಿ ಲೂಸ್ ಆಗಿ ಅರೇಂಜ್ ಆಗಿರೋದು ಅಂದಿದ ತಕ್ಷಣ ನೀವು ಏನಂತ ನೆನ್ಪಿಟ್ಕೊಳ್ಳಿ, ದಟ್ ಈಸ್ ಯು ಕ್ರೊಮ್ಯಾಟಿನ್. ಮತ್ತೆ ಲೈಟ್ ಆಗಿ ಸ್ಟೇನ್ ಆಗಿದೆ, ಲೂಸ್ ಆಗಿ ಅರೇಂಜ್ ಆಗಿದೆ. ಸೊ ಕರೆಕ್ಟ್ ಆನ್ಸರ್ ವಿಲ್ ಬಿ ಯು ಕ್ರೊಮ್ಯಾಟಿನ್. ಓಕೆನಾ. ನೆಕ್ಸ್ಟ್, ಅಡಿಷನಲ್ ಸ್ಟೆಬಿಲಿಟಿ ಟು DNA when compared to RNA is due to the presence of. NCERT ಅಲ್ಲಿ ಸಪರೇಟ್ ಆಗಿ ಕರೆಕ್ಟ್ ಆಗಿ ಲೈನ್ ಕೊಟ್ಟಿದ್ದಾರೆ. ಅಗೇನ್ ಅಡಿಷನಲ್ ಸ್ಟೆಬಿಲಿಟಿ ಯಾವ್ದ್ರಿಂದ ಸಿಗುತ್ತೆ, DNA ಅಲ್ಲಿ ಥೈಮಿನ್ ಇದೆ, ಬಟ್ ಥೈಮಿನ್ ಬದಲಿಗೆ RNA ಅಲ್ಲಿ ಏನಿದೆ, ಯುರಾಸಿಲ್ ಇದೆ. ಯುರಾಸಿಲ್ ಇರೋದ್ರಿಂದ ಅಷ್ಟೊಂದು ಸ್ಟೇಬಲ್ ಆಗಿ ಇಲ್ಲ RNA. ಇಟ್ ಈಸ್ ಹೈಲಿ ಅನ್ಸ್ಟೇಬಲ್. ಹಾಗಾಗಿ ಬೇಗ ಮ್ಯೂಟೇಷನ್ ಆಗುತ್ತೆ, ಬೇಗ ಅದರ ಫಾರ್ಮ್ ಚೇಂಜ್ ಆಗ್ತಾ ಇರುತ್ತೆ. ಹಾಗಾಗಿ ಗೊತ್ತಲ್ಲ, ಕೊರೋನಾ ವೈರಸ್ ಬಂದಾಗ ಎಷ್ಟು ಬೇಗ ಚೇಂಜ್ ಆಯ್ತು, ಮ್ಯೂಟೇಟ್ ಆಗಿ ಬೇರೆ ಫಾರ್ಮ್ಸ್ ಅಲ್ಲಿ ನಮಗೆ ಕಾಣಿಸ್ತಾ ಬಂತು. ಸೊ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ವಾಟ್, ಯುರಾಸಿಲ್. ಅದ್ರ ಬದಲಿ ಥೈಮಿನ್ ಇತ್ತು ಅಂದ್ರೆ thymine gives its additional stability to the structure. So what is the correct answer ಮಕ್ಕಳೇ, 11th ಗೆ C is the correct answer. Next, Darwin was probably influenced by the work on populations by. ನೋಡಿ, ಡಾರ್ವಿನ್ ನ್ಯಾಚುರಲ್ ಸೆಲೆಕ್ಷನ್ ಬಗ್ಗೆ ತುಂಬಾ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕು, ವಿತ್ ರಿಸೋರ್ಸಸ್ ಅಂಡ್ ಆಲ್. ಕಡಿಮೆ ರಿಸೋರ್ಸಸ್ ಇತ್ತು, ಲಿಮಿಟೆಡ್ ರಿಸೋರ್ಸಸ್ ಇತ್ತು ಅಂತಂದ್ರೆ ಪಾಪ್ಯುಲೇಷನ್ ಗ್ರೋತ್ ಹೇಗಾಗುತ್ತೆ, ಅದೇ ರಿಸೋರ್ಸಸ್ ಅನ್ಲಿಮಿಟೆಡ್ ಇತ್ತು ಅಂದ್ರೆ ಪಾಪ್ಯುಲೇಷನ್ ಗ್ರೋತ್ ಹೇಗಿರುತ್ತೆ ಅಂತಂದೇಳಿ ಎಕ್ಸ್ಪ್ಲೇನ್ ಮಾಡಿ, ಕಾಂಪಿಟೇಷನ್ ಬಗ್ಗೆ ಕಾನ್ಸೆಪ್ಟ್ ಕೊಟ್ಟು ಕೊನೆಗೆ ನ್ಯಾಚುರಲ್ ಸೆಲೆಕ್ಷನ್ ಬಗ್ಗೆ ಹೇಳಿದ್ದು ಯಾವ ಸೈಂಟಿಸ್ಟ್ ನ ಐಡಿಯಾ, ಪಾಪ್ಯುಲೇಷನ್ ಬಗ್ಗೆ, ರಿಸೋರ್ಸಸ್ ಬಗ್ಗೆ ಫಸ್ಟ್ ಐಡಿಯಾ ಯಾರ್ದಿತ್ತು ಅಂತಂದ್ರೆ ದಟ್ ಈಸ್ ಥಾಮಸ್ ಮಾಲ್ಥಸ್. ಬೇಸ್ಡ್ ಆನ್ ಹಿಸ್ ಐಡಿಯಾ ಓನ್ಲಿ ಡಾರ್ವಿನ್ ಪ್ರಪೋಸ್ಡ್ ನ್ಯಾಚುರಲ್ ಸೆಲೆಕ್ಷನ್ ಥಿಯರಿ. ಓಕೆನಾ. ಸೊ ನೆಕ್ಸ್ಟ್, ಹಿಮೋಫಿಲಸ್ ಇನ್ಫ್ಲುಯೆನ್ಸಾ. ಇದನ್ನು ಅಷ್ಟೇ, ಈ ಚಾಪ್ಟರ್ ಅಲ್ಲಿ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸಸ್ ಅಲ್ಲಿ ನಾನು ಒಂದು ಚಾರ್ಟ್ ಮಾಡ್ಬಿಟ್ಟು ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕಿದ್ದೀನಿ. ಓಕೆ, ಟೆಲಿಗ್ರಾಮ್ ಚಾನಲಿನ ಮೀಡಿಯಾದಲ್ಲಿ ಹೋದ್ರೆ ನಿಮಗೆ ನೋಟ್ಸ್ ಸಿಗುತ್ತೆ, ಫೈಲ್ಸ್ ಸಿಗುತ್ತೆ, ಅದರಲ್ಲಿ ಎಲ್ಲ ಇನ್ಫಾರ್ಮೇಶನ್ ಇದೆ. ಸೊ ಇದ್ರ ಚಾರ್ಟ್ ಕೂಡ ಹಾಕಿದ್ದೀನಿ ನಾನು, ಯಾವ ರೀತಿ ನೀವು ನೋಡ್ಕೋಬೇಕು ಅಂತ ಹೇಳಿ. 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತ ಹೇಳಿ PDF ಇದೆ ಟೆಲಿಗ್ರಾಮ್ ಚಾನಲ್ ಅಲ್ಲಿ. ಓಕೆ, ಸೊ ಅದರಲ್ಲಿ ಕ್ಲೀನ್ ಆಗಿ ಕ್ವೆಶನ್ ವಿತ್ ಆನ್ಸರ್ ನ PDF ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಅದರಲ್ಲಿ ಚಾರ್ಟ್ ಮಾಡಿ ನಿಮಗೆ ಕೊಟ್ಟಿದ್ದೀನಿ. ಆ ಚಾರ್ಟ್ ನೋಡ್ಕೊಂಡ್ರೆ ಸಾಕು, ಎಲ್ಲ ಡಿಸೀಸಸ್ ಯಾವ್ದು ಪಾಸಿಟಿವ್ ಆರ್ಗಾನಿಸಮ್ ಏನು, ಅದರ ಸೈಂಟಿಫಿಕ್ ನೇಮ್ ಏನು, ಅದರಿಂದ ಏನ್ ಎಫೆಕ್ಟ್ ಇದೆ, ಡಿಸೀಸಿನ ಎಫೆಕ್ಟ್ ಏನು, ಸಿಂಪ್ಟಮ್ಸ್ ಏನು, ಸೊ ಅದೆಲ್ಲದನ್ನು ಅದರಲ್ಲಿ ನಿಮಗೆ ಸಿಗುತ್ತೆ. ಓಕೆ, ಅಥವಾ ನೀವೇನೇ ಟೈಮ್ ಇತ್ತು ಅಂದ್ರೆ ಚಾರ್ಟ್ ಮಾಡ್ಕೊಂಡು ಓದ್ಕೊಂಡಿದ್ದೀರಾ ಅಂತಂದ್ರೆ ಈಸಿಯಾಗಿ ಈ ರೀತಿ ಕ್ವೆಶನ್ಸ್ ನ ಆನ್ಸರ್ ಮಾಡಬಹುದು. ಸೊ ವಾಟ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್, ನಿಮೋನಿಯಾ. ಮದರ್ಸ್ ಮಿಲ್ಕ್ ಕಂಟೈನ್ಸ್, ತುಂಬಾ ಹ್ಯೂಜ್ ಅಮೌಂಟ್ ಅಲ್ಲಿ ಇರುವಂತದ್ದು ಯಾವುದು ಮೇಜರ್ ಆಗಿ ಅಂತಂದ್ರೆ IgA, ಬಟ್ IgE ಮತ್ತೆ IgM ಕೂಡ, ಸಾರಿ IgG ಮತ್ತೆ IgM ಕೂಡ ಸ್ವಲ್ಪ ಅಮೌಂಟ್ ಅಲ್ಲಿ ಇರುತ್ತೆ, ಬಟ್ ಮೇಜರ್ ಇಸ್ ವಾಟ್, ದಟ್ ಈಸ್ ಇಟ್ ಈಸ್ ರಿಚ್ ಇನ್ IgA. ನೆಕ್ಸ್ಟ್, ಕೊಕೇನ್ ಈಸ್ obtained ಫ್ರಮ್, ನೇಮ್ ಅಲ್ಲೇನೆ ಇದೆ, ಕರೆಕ್ಟ್ ಆನ್ಸರ್ ಇಸ್ ಎಲೆಕ್ಟ್ರೋಸೈಲಮ್ ಕೋಕಾ. ಸೊ ಇದನ್ನು ಕೂಡ ಆ ಲೀಸ್ಟ್ ಅಲ್ಲಿನೇ ಪ್ರೊವೈಡ್ ಮಾಡಿದ್ವಿ. ಪ್ಲಾಂಟ್ ಯಾವುದು, ಸೈಂಟಿಫಿಕ್ ನೇಮ್ ಯಾವುದು, ಸೋರ್ಸ್ ಏನು, ಅದರ ಕೆಮಿಕಲ್ ಫಾರ್ಮ್ ಏನು, ಅದರಿಂದ ಎಫೆಕ್ಟ್ ಏನು ಅಂತಂದೇಳಿ. ಓಕೆನಾ. ಸೊ ಇದು ನೀವು ಕಂಪಲ್ಸರಿ ನೋಡ್ಕೋಬೇಕು. ಈ ರೀತಿ ಕ್ವೆಶನ್ಸ್ ಇದೆಲ್ಲ ಫಿಕ್ಸ್ ಕ್ವೆಶನ್ಸ್ ಇದ್ದಂಗೆ, ಅದು ಬಿಟ್ಟು ಕ್ವೆಶನ್ ಪೇಪರ್ ಮಾಡಕ್ಕೆ ಆಗಲ್ಲ. ಓಕೆ, ಸೊ ಹಾಗಾಗಿ ಆಮೇಲೆ KCT ನೀಟಿಗೂ ಕೂಡ ಯೂಸ್ಫುಲ್ ಆಗುತ್ತೆ. ಸೊ ಪ್ರಾಕ್ಟಿಸ್ ಆಲ್ ದೀಸ್. ಓಕೆ, ಆ PDF ನೀವು ಡೌನ್ಲೋಡ್ ಮಾಡ್ಕೊಂಡು ಪ್ರಾಕ್ಟಿಸ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಫಿಲ್ ಇನ್ ದ ಬ್ಲಾಂಕ್ಸ್. ಮೆಗಾಸ್ಪೊರಾಂಜಿಯಂ ಈಸ್ ಆಲ್ಸೋ ನೋನ್ ಆಸ್. ಮೆಗಾಸ್ಪೊರಾಂಜಿಯಂಗೆ ನಾವೇನಂತ ಕರಿತೀವಿ ಮಕ್ಕಳೇ, ದಟ್ ಈಸ್ ಓವ್ಯೂಲ್. ಸೊ ಕನ್ಫ್ಯೂಸ್ ಆಗಕ್ಕೆ ಇನ್ನೊಂದು ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ರಾಂಗ್. So what is the correct answer for 16th? Ovule is correct answer for 16. Megasporangium anta andre enu, ovule. Okay na. Next, the release of sperms from the seminiferous tubule. Ee process ge enanta karitivi, spermiation. Okay, so 17th ge yavadu answer, spermiation.
ಸೊ ಇದನ್ನು ಕೂಡ ಡೆಫಿನೇಷನ್ಸ್ ಇದೆ ಅಲ್ಲ, 3 to 4 ಡೆಫಿನೇಷನ್ಸ್. ಓಕೆ, ಸ್ಪರ್ಮಿಯೋಜೆನೆಸಿಸ್, ಸ್ಪರ್ಮಿಯೇಷನ್, ಸ್ಪರ್ಮ್ಯಾಟೋಜೆನೆಸಿಸ್, ಇದನ್ನೆಲ್ಲ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ನೆಕ್ಸ್ಟ್, ಫೀಮೇಲ್ ಹೆಟಿರೋಗ್ಯಾಮೆಟಿ ಈಸ್ ಅಬ್ಸರ್ವ್ಡ್ ಇನ್. ಫೀಮೇಲ್ ಹೆಟಿರೋಗ್ಯಾಮೆಟಿ ಯಾವ್ದ್ರಲ್ಲಿ ನೋಡ್ತೀವಿ? ಬರ್ಡ್ಸ್. ಓಕೆ, ಸೊ ನಾನು ಈ ಸಣ್ಣ ಸಣ್ಣ ಡೆಫಿನೇಷನ್ಸ್ ನೆನ್ಪಿಟ್ಕೊಳ್ಳುವಂಥದ್ದು ಟ್ರಿಕ್ಸ್ ವಿಡಿಯೋಸ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಶಾರ್ಟ್ಸ್ ಅಲ್ಲಿ ಸಿಗುತ್ತೆ, ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಯಾವಾಗಲೂ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈಗ ಅಟ್ ಪ್ರೆಸೆಂಟ್ ನಾನು ಡೈಲಿ ಡ್ರಾಪ್ ಸಿರೀಸ್ ಅಂತಂದೇಳಿ ನೀಟ್ ಅಂಡ್ KCTಗೆ ಇಂಪಾರ್ಟೆಂಟ್ ಇರುವಂತದ್ದು ಕಾನ್ಸೆಪ್ಟ್ಸ್, ಮೇಜರ್ ಆಗಿ ಅದರಿಂದ ಕ್ವಶನ್ ಬಂದೇ ಬರುತ್ತೆ ಅನ್ನುವಂಥ ಕಾನ್ಸೆಪ್ಟ್ಸ್ ನ ಸಿರೀಸ್ ಆಗಿ ರೀಲ್ಸ್ ಮತ್ತೆ ಶಾರ್ಟ್ಸ್ ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದನ್ನ ನೋಡ್ಕೊಳ್ಳಿ, ತುಂಬಾ ನಿಮ್ಗೆ ಯೂಸ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್, ದ ಪ್ರೊಸೆಸ್ ಆಫ್ ಪಾಲಿಮರೈಸೇಷನ್. ಪಾಲಿಮರೈಸೇಷನ್ ಅಂತ ಅಂದ್ರೆ ಏನು? ಒಂದಾದ್ಮೇಲೆ ಒಂದು ಚೈನ್ ಆಗಿ ಫಾರ್ಮೇಶನ್ ಆಗುವಂಥದ್ದು. ಓಕೆ, ಪಾಲಿಮರೈಸೇಷನ್ ಆಫ್ ಅಮೈನೋ ಆಸಿಡ್ಸ್. ನೋಡಿ, ಅಮೈನೋ ಆಸಿಡ್ಸ್ ಒಂದ್ರ ಪಕ್ಕ ಒಂದು ಏನಾಗೋದು, ಚೈನ್ ರೀತಿ ಫಾರ್ಮೇಶನ್ ಆಗುವಂಥದ್ದು. ಟು ಫಾರ್ಮ್ ಎ ಪಾಲಿಪೆಪ್ಟೈಡ್. ಓಕೆ, ಸೊ ಪೆಪ್ಟೈಡ್ ಬಾಂಡ್ ಅಮೈನೋ ಆಸಿಡ್ ಮಧ್ಯೆ ಇರೋದ್ರಿಂದ ಈ ಚೈನಿಗೆ ನಾವು ಪಾಲಿಪೆಪ್ಟೈಡ್ ಚೈನ್ ಅಂತ ಕರಿತೀವಿ. ಸೊ ಈ ಚೈನ್ ಏನಾಗುತ್ತೆ, ದಿಸ್ ಇಸ್ ನಥಿಂಗ್ ಬಟ್ ವಾಟ್? ಪ್ರೋಟೀನ್. ಸೊ ಇಂಡೈರೆಕ್ಟ್ ಆಗಿ ಏನಂತ ಕೇಳ್ತಾ ಇದ್ರೆ, ಪ್ರೋಟೀನ್ ಫಾರ್ಮೇಶನ್ processಗೆ ಏನಂತ ಕರಿತೀವಿ ಅಂತ ಕೇಳ್ತಾರೆ. ಸೊ ವಾಟ್ ಇಸ್ ಕರೆಕ್ಟ್ ಆನ್ಸರ್ ಫಾರ್ ದಟ್? ಟ್ರಾನ್ಸ್ಲೇಷನ್. ಸೊ 19th ಗೆ ಏನ್ ಆನ್ಸರ್? ಟ್ರಾನ್ಸ್ಲೇಷನ್. Next, in a dash, a piece of the suspected tissue cut into thin sections is sustained and examined under microscope to detect cancer. Okay, so cancer detect ಮಾಡಕ್ಕೆ ಒಂದು process ಇದೆ. ಆ process ಗೆ ಏನಂತ ಕರಿತೀವಿ? ಬಯೋಪ್ಸಿ. ಇದರಲ್ಲಿ ಟಿಶ್ಯೂ ತಗೊಂತಾರೆ, ಅದನ್ನ ತಗೊಂಡ್ಬಿಟ್ಟು ಬಯೋಪ್ಸಿ ಅಂತ ಕರೀತಾರೆ. ಅಂದ್ರೆ ಅದನ್ನ ಕಟ್ ಮಾಡ್ಬಿಟ್ಟು ಕ್ಲೀನ್ ಆಗಿ ಥಿನ್ ಸೆಕ್ಷನ್ಸ್ ತೆಗೆದು ಅದನ್ನ ಮೈಕ್ರೋಸ್ಕೋಪ್ ಅಲ್ಲಿ ಅಬ್ಸರ್ವ್ ಮಾಡ್ತಾರೆ. ಎಲ್ಲರೂ ಕ್ಯಾನ್ಸರೇಷಿಯಸ್ ಸೆಲ್ಸ್ ಸ್ಪ್ರೆಡ್ ಆಗಿದೆನಾ ಅಂತಂದೇಳಿ ಚೆಕ್ ಮಾಡ್ತಾರೆ. ಸೊ ಫಾರ್ ದಟ್ process we call it as what? Biopsy. So fill in the blanks easy ಹೇಗೆ ಅಂತ ಅಂದ್ರೆ ಇಲ್ಲೇನೆ ಆನ್ಸರ್ಸ್ ಇರುತ್ತೆ, ಬಟ್ ಒಂದ್ ಎಕ್ಸ್ಟ್ರಾ ಇರುತ್ತೆ, ಕರೆಕ್ಟ್ ಆಗಿ ಚೂಸ್ ಮಾಡಿ ನೀವು ಆನ್ಸರ್ ಮಾಡಬೇಕು. ಸೊ ಇಲ್ಲಿ ನೋಡಿ, ಕ್ವಶನ್ ಏನ್ ಕೇಳಿದ್ರೆ, ಫಸ್ಟ್ ಮೆನ್ಷನ್ ದ ವಾಲ್ ಲೇಯರ್ಸ್ ಆಫ್ ಮೈಕ್ರೋಸ್ಪೊರಾಂಜಿಯಂ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಏನಾಗುತ್ತೆ, ಇಲ್ಲಿ ನಾನು ರಾಂಗ್ ಮೆನ್ಷನ್ ಮಾಡಿದೀನಿ. ಸೊ ಮೈಕ್ರೋಸ್ಪೊರಾಂಜಿಯಂ ಏನ ಸ್ಟ್ರಕ್ಚರ್ ಅಂತಂದ್ರೆ, ಸೊ ದಟ್ ಈಸ್ ಆಂಥರ್ ವಾಲ್ ಲೇಯರ್. ಸೊ 4 ಆಂಥರ್ ವಾಲ್ ಲೇಯರ್ಸ್ ಯಾವ್ದಾಗುತ್ತೆ? ಎಪಿಡರ್ಮಿಸ್, ಎಂಡೋಥೀಶಿಯಂ, ಮಿಡಲ್ ಲೇಯರ್ ಮತ್ತೆ ಇನ್ನೊಂದು ಟಪಿಟಮ್. ಓಕೆ, ಸೊ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಈಸ್ 4 ವಾಲ್ ಲೇಯರ್ಸ್. ಅದನ್ನ ನೀವು ಮೆನ್ಷನ್ ಮಾಡ್ತೀರಾ. ಓಕೆ, ಸೊ ಅದಕ್ಕೆ 2 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್, ಪ್ಲೆಸೆಂಟಾ ಆಕ್ಟ್ಸ್ ಆಸ್ ಆನ್ ಎಂಡೋಕ್ರೈನ್ ಟಿಶ್ಯೂ, ಜಸ್ಟಿಫೈ ದ ಸ್ಟೇಟ್ಮೆಂಟ್. ಯಾಕೆ ಪ್ಲೆಸೆಂಟಾ ಎಂಡೋಕ್ರೈನ್ ಟಿಶ್ಯೂ ಆಗಿ ಆಕ್ಟ್ ಆಗುತ್ತೆ, ಹೆಂಗೆ ಅಂತ ಅಂದ್ರೆ ಪ್ಲೆಸೆಂಟಾ ಎಂಡೋಕ್ರೈನ್ ಟಿಶ್ಯೂ ಆಗಿ ಆಕ್ಟ್ ಆಗ್ತಾ ಇದೆ ಹೆಂಗೆ ಅಂತ ಹೇಳಿ ನಾವು ಆನ್ಸರ್ ಹೇಳ್ಬೇಕು. ಸೊ ಹೆಂಗೆ ಅಂತಂದ್ರೆ, ಬಿಕಾಸ್ ಇಟ್ ಪ್ರೊಡ್ಯೂಸಸ್ ಹಾರ್ಮೋನ್ಸ್. ಓಕೆ, ಸೊ ಸ್ಪೆಷಲಿ ಪ್ರೆಗ್ನೆನ್ಸಿ ಟೈಮ್ ಅಲ್ಲೇನೆ ಹಾರ್ಮೋನ್ಸ್ ಕೆಲವೊಂದು ರಿಲೀಸ್ ಆಗುತ್ತೆ, ಅದ್ರ ಜೊತೆ ಇನ್ನೊಂದು ನಾರ್ಮಲ್ ಆಗಿ ಯಾವಾಗ್ಲೂ ಇರುವಂತ ಹಾರ್ಮೋನ್ಸ್ ಕೂಡ ರಿಲೀಸ್ ಆಗುತ್ತೆ. ಸೊ ಹಂಗಾಗಿ ಈ ತರ ಹಾರ್ಮೋನ್ ರಿಲೀಸ್ ಮಾಡೋದ್ರಿಂದನೇ ಪ್ಲೆಸೆಂಟಾನ ಏನಂತ ಕರೀತಾರೆ, ದಟ್ ಈಸ್ ಎಂಡೋಕ್ರೈನ್ ಟಿಶ್ಯೂ ಅಂತಾನು ಕೂಡ ಕರೀತಾರೆ. ಸೊ ಯಾವ್ದಾವ್ದು ಅಂತಂದ್ರೆ HCG ಮತ್ತೆ HPL. ಓಕೆ, HPL ಮತ್ತೆ ಈಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟ್ರಾನ್. ಓಕೆ, ಸೊ ಈ ರೀತಿ ನೀವು ಆನ್ಸರ್ ನ ಬರೀತೀರಾ. ನೆಕ್ಸ್ಟ್, ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಗೈಟನೋಗಮಿ ಅಂಡ್ ಜಿನೋಗಮಿ. ನೋಡಿ, ಡಿಫ್ರೆನ್ಶಿಯೇಟ್ ಅಂತ ಕೇಳಿದಾಗ ನಾನಿಲ್ಲಿ ಆ ರೀತಿ ಬರ್ದು ತೋರ್ಸಕ್ ಆಗಿಲ್ಲ ಅಂತ ಹೇಳಿ ಡೈರೆಕ್ಟ್ ಆಗಿ ಏನು ಸೆಂಟೆನ್ಸ್ ಫಾರ್ಮೇಶನ್ ಅಲ್ಲಿ ಬರ್ದಿದ್ನಿ. ಡಿಫ್ರೆನ್ಶಿಯೇಟ್ ಅಂತ ಕೇಳಿದಾಗ ನೀವು ಈ ರೀತಿ ಡಿಫ್ರೆನ್ಸ್ ಮರೀರಿ. ಓಕೆ, ಸೊ ಒಂದ್ ಕಡೆ ಗೈಟನೋಗಮಿ, ಇನ್ನೊಂದ್ ಕಡೆ ಓಕೆ, ಸೊ ಇನ್ನೊಂದ್ ಕಡೆ ಜಿನೋಗಮಿ. ಸೊ ಫಸ್ಟ್ ಪಾಯಿಂಟ್ ಏನ್ ಬರೀತೀರಾ, ಅದರ ಡೆಫಿನಿಷನ್ಸ್ ಬರೀತೀರಾ. ಗೈಟನೋಗಮಿ ಅಂತಂದ್ರೆ ಏನು? ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ ಫ್ರಮ್ ದ ಆನ್ಸರ್ ಟು ದ ಸ್ಟಿಗ್ಮಾ ಆಫ್ ಅನದರ್ ಫ್ಲವರ್ ಆಫ್ ಸೇಮ್ ಪ್ಲಾಂಟ್. ಓಕೆ, ಟು ಅನದರ್ ಫ್ಲವರ್ ಆಫ್ ಸೇಮ್ ಪ್ಲಾಂಟ್. ಒಂದೇ ಪ್ಲಾಂಟಿನ ಬೇರೆ ಬೇರೆ ಫ್ಲವರ್ ಮಧ್ಯ ಕ್ರಾಸ್ ಪಾಲಿನೇಷನ್, ಸೊ ಮಧ್ಯ ಪಾಲಿನೇಷನ್ ಆಯ್ತು ಅಂತಂದ್ರೆ ಅದಕ್ಕೆ ನಾವು ಗೈಟನೋಗಮಿ ಅಂತ ಕರಿತೀವಿ. ಓಕೆ, ಸೊ ಬೇರೆ ಬೇರೆ ಫ್ಲವರ್ ಹಾಗೆ ಬೇರೆ ಬೇರೆ ಪ್ಲಾಂಟ್ ಮಧ್ಯ ಪಾಲಿನೇಷನ್ ಆಯ್ತು ಅಂದ್ರೆ ದಟ್ ಈಸ್ ಕ್ರಾಸ್ ಪಾಲಿನೇಷನ್, ಅದಕ್ಕೆ ನಾವು ಜಿನೋಗಮಿ ಅಂತ ಕರಿತೀವಿ. ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ಬರೀತೀರಾ, ಹಾಗೆ ಇದಕ್ಕೆ ಒಂದು ಎಕ್ಸಾಂಪಲ್ ನೀವು ಬರೀತೀರಾ. ಓಕೆ, ಸೊ ಈ ರೀತಿ ಬರೆದ್ರೆ ನಿಮಗೆ ಇಲ್ಲಿ 2 ಮಾರ್ಕ್ಸ್ ಸಿಕ್ಕತ್ತೆ. ಸೊ ಡೆಫಿನಿಷನ್ ಅಲಾಂಗ್ ವಿತ್ ಎಕ್ಸಾಂಪಲ್ಸ್. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ಡಿಫ್ರೆನ್ಶಿಯೇಟ್ ಅಂತ ಕೇಳಿದ್ದಾರೆ ಅಂತ, ಡಿಫ್ರೆನ್ಶಿಯೇಟ್ ಅಂತ ಕ್ವೆಶನ್ ಅಲ್ಲಿ ಬಂತು ಅಂದ್ರೆ ನೀವು ಈ ರೀತಿ ಪಾರ್ಟ್ ಮಾಡಿ ಏನು ಪ್ರತಿಯೊಂದು ಪಾಯಿಂಟ್ ಅನ್ನು ಕೂಡ ಡಿಫ್ರೆನ್ಶಿಯೇಟ್ ಮಾಡಿ ಬರೀತೀರಾ. ಓಕೆ, ಸೊ ನೆಕ್ಸ್ಟ್, list the applications of DNA fingerprinting. DNA fingerprinting ನ applications ಏನು? To determine the population and genetic diversity. ಓಕೆ, ಹಾಗೆ paternity ಮತ್ತೆ maternity ಟೆಸ್ಟ್ ಮಾಡ್ಲಿಕ್ಕೆ ಕೂಡ ಯೂಸ್ ಮಾಡ್ತಾರೆ. ನೆಕ್ಸ್ಟ್, ಐಡೆಂಟಿಫೈಯಿಂಗ್ ಕ್ರಿಮಿನಲ್ಸ್, ಓಕೆ, ಅಂಡ್ ಮ್ಯಾಚಿಂಗ್ ವಿಕ್ಟಿಮ್ಸ್.
ನೆಕ್ಸ್ಟ್ ಐಡೆಂಟಿಫೈಯಿಂಗ್ ಜೆನೆಟಿಕ್ ಡಿಸೀಸಸ್ ಇದಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ. ಸೊ ಈ 4 ಪಾಯಿಂಟ್ ನೀವು ಮೆನ್ಷನ್ ಮಾಡ್ತೀರಾ 24th ಕ್ವೆಶ್ಚನ್ ಗೆ. ನೆಕ್ಸ್ಟ್ ರೈಟ್ ದ ಸೂಟಬಲ್ ಫೀಚರ್ಸ್ ಆಫ್ ಫ್ರೂಟ್ ಫ್ಲೈಸ್ ಫಾರ್ ಜೆನೆಟಿಕ್ ಎಕ್ಸ್ಪೆರಿಮೆಂಟ್. ಸೊ ಜೆನೆಟಿಕ್ ಎಕ್ಸ್ಪೆರಿಮೆಂಟ್ ಗೆ ಫ್ರೂಟ್ ಫ್ಲೈಸ್ ನ ಯಾಕೆ ತಗೊಂಡ್ರು? ಓಕೆ, ಸೊ ಯಾಕಂದ್ರೆ ಫಸ್ಟ್ ಆಫ್ ಆಲ್ ಇದನ್ನ ಸಿಂಪಲ್ ಯಾವ್ದಾದ್ರು ಒಂದು ಸಿಂಥೆಟಿಕ್ ಮೀಡಿಯಂ, ಯಾವ್ದಾದ್ರು ಒಂದು ಫ್ರೂಟಿನ ಜ್ಯೂಸ್ ಒಂದು ಪ್ಲೇಟ್, ಒಂದು ಪೆಟ್ಟಿ ಡಿಶ್ ಅಥವಾ ಪ್ಲೇಟ್ ಅಲ್ಲಿ ಅಥವಾ ಒಂದು ಬೌಲ್ ಅಲ್ಲಿ ಹಾಕಿದ್ರೆ ಸಾಕು, ಅದರಲ್ಲಿ ನಾವು ಫ್ರೂಟ್ ಫ್ಲೈಸ್ ನ ಗ್ರೋ ಮಾಡಬಹುದು. ಎಲ್ಲಿ? ಲ್ಯಾಬ್ ಅಲ್ಲಿ. ನೆಕ್ಸ್ಟ್ ದೇ ಕಂಪ್ಲೀಟ್ ದೇರ್ ಲೈಫ್ ಸೈಕಲ್ ಇನ್ 2 weeks. ಒಂದು ಫ್ರೂಟ್ ಫ್ಲೈ ಹುಟ್ಟಿ ರಿಪ್ರೊಡಕ್ಟಿವ್ ಫೇಸ್ ಮುಗಿಸಿ ಆಮೇಲೆ ಸಾಯೋಷ್ಟೊತ್ತಿಗೆ ಎಷ್ಟಾಗುತ್ತೆ? 2 weeks. ಸೊ 2 weeks ಅಲ್ಲಿನೇ ಲೈಫ್ ಸ್ಪ್ಯಾನ್ ಅದ್ರದ್ದು ಮುಗ್ದೋಗ್ಬಿಡುತ್ತೆ. ನೆಕ್ಸ್ಟ್ ಇನ್ ಸಿಂಗಲ್ ಮೇಟ್ ಇಟ್ ಪ್ರೊಡ್ಯೂಸಸ್ ಲಾರ್ಜ್ ನಂಬರ್ ಆಫ್ ಆಫ್ ಸ್ಪ್ರಿಂಗ್ಸ್. ತುಂಬಾ ಆಫ್ ಸ್ಪ್ರಿಂಗ್ಸ್ ಕೂಡ ಪ್ರೊಡ್ಯೂಸ್ ಮಾಡುತ್ತೆ. ನೆಕ್ಸ್ಟ್ ಮೇಲ್ ಅಂಡ್ ಫಿಮೇಲ್ ಫ್ಲೈಸ್ ಕ್ಯಾನ್ ಬಿ ಈಸಿಲಿ ಡಿಸ್ಟಿಂಗ್ವಿಷಬಲ್. ಮೇಲ್ ಫ್ಲೈ ಮತ್ತೆ ಫಿಮೇಲ್ ಫ್ಲೈನ ನಾವು ಈಸಿಯಾಗಿ ನೋಡ್ಬಿಟ್ಟನೆ ಐಡೆಂಟಿಫೈ ಮಾಡಬಹುದು. ಡಿಸ್ಟಿಂಗ್ವಿಶ್ ಕ್ಯಾರೆಕ್ಟರ್ ಇರುತ್ತೆ, ಅಂದ್ರೆ ಡಿಫ್ರೆನ್ಶಿಯೇಟ್ ಮಾಡುವಂತ ಕ್ಯಾರೆಕ್ಟರ್ಸ್ ಇರ್ತದೆ. ನೋಡಿದ ತಕ್ಷಣ ಬೇಗ ಗೊತ್ತಾಗ್ಬಿಡುತ್ತೆ, ತುಂಬಾ ಡಿಫಿಕಲ್ಟ್ ಅನ್ಸಲ್ಲ. ಓಕೆ, ಸೊ ಹಂಗಾಗಿ ಈ ಫ್ರೂಟ್ ಫ್ಲೈಸ್ ನ ಎಕ್ಸ್ಪೆರಿಮೆಂಟ್ ಗೆ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಹೋಮೋಲಾಗಸ್ ಆರ್ಗನ್ಸ್ ಅಂಡ್ ಅನಲಾಗಸ್ ಆರ್ಗನ್ಸ್. ಸೊ ಇದಕ್ಕೆ ಏನು ಹೋಮೋಲಾಗಸ್ ಗೆ ಏನಂತ ನೀವು ಬರೀತೀರಾ, ಹಂಗೆ ಡಿಫ್ರೆನ್ಶಿಯೇಟ್ ಅಂತಾನೆ ಈ ರೀತಿ ಒಂದು ಚಾರ್ಟ್ ಹಾಕ್ಬಿಡ್ತೀರಾ. ಒಂದ್ ಕಡೆ ಹೋಮೋಲಾಗಸ್, ಇನ್ನೊಂದ್ ಕಡೆ ಅನಲಾಗಸ್ ಅಂತ ಹೇಳಿ ಮೆನ್ಷನ್ ಮಾಡ್ತೀರಾ. ಸೊ ಹೋಮೋಲಾಗಸ್ ಇದ್ದಲ್ಲಿ ಏನ್ ಬರೀತೀರಾ, ಒರಿಜಿನ್ ಮತ್ತೆ ಬೇಸಿಕ್ ಸ್ಟ್ರಕ್ಚರ್ ಏನಿರುತ್ತೆ ಅದು ಸಿಮಿಲರ್ ಇರುತ್ತೆ, ಬಟ್ ಫಂಕ್ಷನ್ ಡಿಫ್ರೆಂಟ್ ಇರುತ್ತೆ. ಅದಕ್ಕೊಂದು ಎಕ್ಸಾಂಪಲ್ ಬರೀತೀರಾ. ಅನಲಾಗಸ್ ಅಷ್ಟು ಡೆಫಿನೇಷನ್ ಬರೀತೀರಾ, ಹಾಗೆ ಅದಕ್ಕೊಂದು ಎಕ್ಸಾಂಪಲ್ ಬರೀತೀರಾ. ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ. ಓಕೆ, ಸೊ ದಟ್ ಈಸ್ ಆನ್ಸರ್ ಫಾರ್ 26th ಕ್ವೆಶ್ಚನ್. ನೆಕ್ಸ್ಟ್ ಐಡೆಂಟಿಫೈ ಪಾರ್ಟ್ಸ್ ಎ ಅಂಡ್ ಬಿ ಇನ್ ದ ಫಾಲೋಯಿಂಗ್ ಕಾರ್ಟೂನ್ ಸ್ಟ್ರಕ್ಚರ್ ಆಫ್ ಆನ್ ಆಂಟಿಬಾಡಿ ಮಾಲಿಕ್ಯೂಲ್. ಸೊ ಇದರಲ್ಲಿ ಎ ಮತ್ತೆ ಬಿ ಐಡೆಂಟಿಫೈ ಮಾಡಕ್ ಹೇಳಿದರೆ, ನೋಡಿ ಎ ಚಿಕ್ಕದಿದೆ. ಓಕೆ, ಸೊ ದಟ್ಸ್ ವೈ ಇಟ್ ಇಸ್ ಲೈಟ್ ಶೇನ್ ಅಂತ ಮೆನ್ಷನ್ ಮಾಡ್ತೀರಾ. ಸೊ ಬಿ ಹೆಂಗಿದೆ ನೋಡಿ, ಇಲ್ಲಿಂದ ಇಲ್ಲಿ ತನಕ ಇದೆ. ಸೊ ದಿಸ್ ಇಸ್ ಹೆವಿ ಚೈನ್. ಸೊ ಲೈಟ್ ಚೈನ್ ಮತ್ತೆ ಹೆವಿ ಚೈನ್ ಅಂತ ಮೆನ್ಷನ್ ಮಾಡ್ತೀರಾ. ದಟ್ ಇಸ್ ಫಾರ್ 27th ಕ್ವೆಶ್ಚನ್, 7 ಕ್ವೆಶ್ಚನ್. ಓಕೆ, ಸೊ ಇದರಲ್ಲಿ 5 ಕರೆಕ್ಟ್ ಆಗಿ ಆನ್ಸರ್ ಮಾಡಬೇಕಾಗುತ್ತೆ. ಈಗ ನಾನು ಲಾಸ್ಟ್ ಇಯರ್ ಏನ್ ಮಾಡಿದೆ, ಬೇರೆ ಬೇರೆ ಡಿಸ್ಟ್ರಿಕ್ಟಿನ ಕ್ವೆಶ್ಚನ್ ಪೇಪರ್ಸ್ ನ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡಿದ್ದೆ ಇದೇ ಚಾನಲ್ ಅಲ್ಲಿ. ಓಕೆ, ಸೊ ನೀವು ಅದನ್ನ ನೋಡ್ಕೊಂಡು ಚೆನ್ನಾಗಿ ಪ್ರಿಪೇರ್ ಆಗಿ, ನಾಟ್ ಓನ್ಲಿ ಫಾರ್ ಮಿಡ್ ಟರ್ಮ್ ಎಕ್ಸಾಮ್ ಐ ಆಮ್ ಟೆಲ್ಲಿಂಗ್, ದಿಸ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯುವರ್ ಮೇನ್ ಫೈನಲ್ ಎಕ್ಸಾಮ್ ಕೂಡ ಹೆಲ್ಪ್ ಆಗುತ್ತೆ. ಅದೇ ರೀತಿ ಫೈನಲ್ ಎಕ್ಸಾಮಿಗೂ ಕೂಡ ಬೇರೆ ಬೇರೆ ಡಿಸ್ಟ್ರಿಕ್ಟಿನ ಫೈನಲ್ ಎಕ್ಸಾಮ್ಸ್ ನ ಪೇಪರ್ಸ್ ಕೂಡ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡಿದೀನಿ. ಹಾಗೆ ಪ್ರಿಪರೇಟರಿ ಬೇರೆ ಬೇರೆ ಡಿಸ್ಟ್ರಿಕ್ಟಿನ ಪ್ರಿಪರೇಟರಿ ಪೇಪರ್ಸ್, ಸುಮಾರು ಪ್ರಿಪರೇಟರಿ ಪೇಪರ್ಸ್ ನ ಸೊಲ್ಯೂಷನ್ ವಿಡಿಯೋಸ್ ನಿಮಗೆ ನನ್ನ ಚಾನಲ್ ಅಲ್ಲಿ ಸಿಗುತ್ತೆ. ಸೊ ಏನ್ ಮಾಡ್ತೀರಾ, ಚಾನಲಿನ ಪ್ಲೇ ಲಿಸ್ಟ್ ಗೆ ಹೋಗ್ತೀರಾ. ಓಕೆ, ಪ್ಲೇ ಲಿಸ್ಟ್ ಅಲ್ಲಿ ಸಪರೇಟ್ ಆಗಿ ಹೆಡ್ಡಿಂಗ್ಸ್ ನ ವಿಡಿಯೋಸ್ ನಿಮಗೆ ಸಿಗುತ್ತೆ. ಇಲ್ಲಿ ನೋಡಿ, ಸೆಕೆಂಡ್ PUC ಮಿಡ್ ಟರ್ಮ್ ಎಕ್ಸಾಮ್ ಪೇಪರ್ ಸಾಲ್ವ್ಡ್ ಅಂತ ಇದೆ. ಹಾಗೆ ಫಸ್ಟ್ PUC ಮಿಡ್ ಟರ್ಮ್ ಎಕ್ಸಾಮ್ ಪೇಪರ್ ಸಾಲ್ವ್ಡ್ ಅಂತ ಇದೆ, ಈ ರೀತಿ. ಓಕೆ, ಸೊ ನೋಡಿ ಇಲ್ಲಿ ನೋಡಿ, ನೆಕ್ಸ್ಟ್ ಇದೆ ಎವಲ್ಯೂಷನ್ NCERT ಲೈನ್ ಬೈ ಲೈನ್ ಓದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿದ್ವಿ. ಆ ರೀತಿ ಒಂದು 2 ಚಾಪ್ಟರ್ಸ್, ಒಂದು ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್, ಇನ್ನೊಂದು ಎವಲ್ಯೂಷನ್ ಚಾಪ್ಟರ್. ಓಕೆ, ಸೊ ಲೈನ್ ಬೈ ಲೈನ್. ಹಾಗೆ ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್ ಅನ್ನು ಕೂಡ ಅಪ್ಲೋಡ್ ಆಗಿದೆ, ಅದನ್ನ ನೀವು ನೆಕ್ಸ್ಟ್ ಎಕ್ಸಾಮ್ ಆದ್ಮೇಲೆ ನೋಡ್ಕೊಂತೀರಾ. ಸೊ ಈಗ ಈ ಸೆಕೆಂಡ್ PUC ಮಿಡ್ ಟರ್ಮ್ ಪೇಪರ್ ಸಾಲ್ವ್ಡ್ ಬಯಾಲಜಿ ಅಂತ ಹೇಳಿ ಏನು ಪ್ಲೇ ಲಿಸ್ಟ್ ಇದೆಲ್ಲ, ಇದನ್ನ ಓಪನ್ ಮಾಡಿದ್ರೆ ನಿಮಗೆ ಇಲ್ಲಿ ನೋಡಿ ಇದಿಷ್ಟು ವಿಡಿಯೋಸ್ ಸಿಗುತ್ತೆ. ಫಸ್ಟ್ ಆಗ ಲಾಸ್ಟ್ ಇಯರ್ ಶಿವಮೊಗ್ಗದು ಮಾಡೆಲ್ ಪೇಪರ್ ನ ರಿಲೀಸ್ ಮಾಡಿದ್ರು. ಸೊ ಅದನ್ನ ಅಪ್ಲೋಡ್ ಮಾಡಿದೀನಿ. ಸೊ ಹಾಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಈ ವಿಡಿಯೋನ ನೋಡಿ, ಯಾಕಂದ್ರೆ ಇದರಲ್ಲಿ ಕ್ವೆಶನ್ ಜೊತೆಗೆ ನಾನು ಆನ್ಸರ್ ಹೇಗೆ ಬರೀಬೇಕು ಅಂತ ಅನ್ಕೊಂಡು ಡೀಟೇಲ್ ಆಗಿ ಹೇಳಿದೀನಿ. ಸೊ ಪಾರ್ಟ್ 1 ಪಾರ್ಟ್ 2 2 ಇದೆ. ಹಾಗೆ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ನ ವಿಡಿಯೋ ಇದೆ. ಮತ್ತೆ ಲಾಸ್ಟ್ ಇಯರ್ ಆಗಿರುವಂತದ್ದು 2 ಡಿಸ್ಟ್ರಿಕ್ಟಿನ ಪೇಪರ್, ಒಂದು ಶಿವಮೊಗ್ಗ ಇನ್ನೊಂದು ದಾವಣಗೆರೆ ಪೇಪರ್ ನ ನಾನು ಸೊಲ್ಯೂಷನ್ ವಿಡಿಯೋ ಅಪ್ಲೋಡ್ ಮಾಡಿದೀನಿ, ಅದನ್ನ ನೋಡ್ಕೊಳ್ಳಿ. ಓಕೆ, ಸೊ ಹಾಗೆ ಈ ವಿಡಿಯೋ ನಿಮಗೆ ನಾನು ನೆಕ್ಸ್ಟ್ ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ, ಇನ್ನೂ ಇದೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ. ಸೊ ಈ ವಿಡಿಯೋ ನಿಮಗೆ ವರ್ತ್ ಅನ್ಸ್ತು, ನೀವು ಇದರಿಂದ ಕಲಿತಿದ್ದೀರಾ ಅಂತ ಅಂದ್ರೆ do hit the like button and subscribe this channel and share this with your friends. Okay, so next, draw a labeled diagram of mature embryo sac. ಅದಕ್ಕೆ ಕರೆಕ್ಟ್ ಆಗಿ ಲೇಬಲಿಂಗ್ ಇರಬೇಕು. ನೋಡಿ ಮಕ್ಕಳೇ, ಎಲ್ಲಾದ್ರೂ ಡ್ರಾ ಅಂತ ಕೇಳಿದ್ದಾರೆ ಅಂತಂದ್ರೆ ನೀವು ನೆನ್ಪಿಟ್ಕೊಳ್ಳಿ, ಹಾಫ್ ಮಾರ್ಕ್ಸ್ ಇರುತ್ತೆ ಒಂದು ಲೇಬಲ್ಗೆ. ಸೊ ಹಂಗಾಗಿ 3 marks ಗೆ ಕ್ವೆಶನ್ ಇದೆ ಅಂತ ಅಂದ್ರೆ ಇಲ್ಲಿ ನೀವು ಮಿನಿಮಮ್ ಕಂಪಲ್ಸರಿ 6 ಲೇಬಲಿಂಗ್ ಕರೆಕ್ಟ್ ಆಗಿ ಇರಬೇಕು. ಯಾಕಂದ್ರೆ ಪ್ರತಿ ಲೇಬಲಿಂಗಿಗೂ ಹಾಫ್ ಮಾರ್ಕ್ಸ್ ಇರುತ್ತೆ, ಡಯಾಗ್ರಾಮಿಗೆ ಆಕ್ಚುಯಲ್ ಮಾರ್ಕ್ಸ್ ಇಲ್ಲ. ಡಯಾಗ್ರಾಮ್ ಅಲ್ಲಿ ಇರುವಂತ ಲೇಬಲ್ ನ ಕರೆಕ್ಟ್ ಆಗಿ ಕಾಣಿಸ್ತಾ ಇದೆ ಡಯಾಗ್ರಾಮ್ ಅಲ್ಲಿ, ಸೊ ಅದಕ್ಕೆ ಆಕ್ಚುಯಲ್ ಮಾರ್ಕ್ಸ್ ಇರುತ್ತೆ. ಸೊ ಆ ಲೇಬಲ್ ಕರೆಕ್ಟ್ ಆಗಿ ಇರಬೇಕು, ಆ ಲೇಬಲ್ ಡಯಾಗ್ರಾಮ್ ಅಲ್ಲಿ ಕರೆಕ್ಟ್ ಆಗಿ ಕಾಣಿಸ್ತಿರ್ಬೇಕು. Okay, so that's why 6 labeling is compulsory for this question. Next, define menstrual cycle
ಲೀಸ್ಟ್ ಇಟ್ಸ್ ಡಿಫ್ರೆಂಟ್ ಫೇಸಸ್. ಸೊ ಮೆನ್ಸ್ಟ್ರಲ್ ಸೈಕಲ್ ನ ಡೆಫಿನೇಷನ್ ಇಲ್ಲಿ ಮೆನ್ಷನ್ ಮಾಡಿದೀನಿ, ಹಾಗೆ ಫೇಸಸ್ ಕೂಡ ಇಲ್ಲಿ ಇದೆ. ಓಕೆ, ಸೊ ಯಾವ ಫೇಸಸ್ ಇದೆ ಅಂತ ಹೇಳಿ ಮೆನ್ಷನ್ ಮಾಡಿದ್ರೆ ಸಾಕು. ಓಕೆ, ಸೊ ಇದಕ್ಕೆ ನಿಮಗೆ ಇಲ್ಲಿ 3 ಮಾರ್ಕ್ಸ್ ಬರುತ್ತೆ. ಡೆಫಿನೇಷನ್ 1 ಮಾರ್ಕ್ಸ್ ಇರುತ್ತೆ, ಫೇಸಸ್ ಎಲ್ಲ ಮೆನ್ಷನ್ ಮಾಡ್ತಾರಲ್ಲ ಅದಕ್ಕೆ 2 ಮಾರ್ಕ್ಸ್. ನೆಕ್ಸ್ಟ್, ರೈಟ್ ದ ಮೇಜರ್ ಫೀಚರ್ಸ್ ಆಫ್ ಎಂಬ್ರಿಯೋನಿಕ್ ಡೆವಲಪ್ಮೆಂಟ್ ಅಟ್ ವೇರಿಯಸ್ ಮಂತ್ಸ್ ಆಫ್ ಪ್ರೆಗ್ನೆನ್ಸಿ. ಇದನ್ನು ಕೂಡ NCERT ಅಲ್ಲಿ ಕ್ಲೀನ್ ಆಗಿ ಮೆನ್ಷನ್ ಮಾಡಿದೆ. ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಫಸ್ಟ್ ಮಂತ್ ಅಲ್ಲಿ ಏನೇನಾಗುತ್ತೆ, ನೆಕ್ಸ್ಟ್ ಸೆಕೆಂಡ್ ಟ್ರೈಮಿಸ್ಟರ್ ಅಲ್ಲಿ ಅದರಲ್ಲಿ ಇಷ್ಟು ಮಂತ್ ಅಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅಂತ ಹೇಳಿ ಮೆನ್ಷನ್ ಮಾಡಿದಿರಲ್ಲ, ಆ ಪ್ಯಾರಾಗ್ರಾಫ್ ಅಲ್ಲಿ ಪಾಯಿಂಟ್ಸ್ ಮಾಡ್ಕೊಂಡು ನೀವು ಬರೀತೀರಾ. ಒಂದು 6 ಪಾಯಿಂಟ್ಸ್ ಬರೆದ್ರೆ ಸಾಕು, ಇಲ್ಲಿ ನಿಮಗೆ 3 ಮಾರ್ಕ್ಸ್ ಇರುತ್ತೆ. ಕರೆಕ್ಟ್ ಆಗಿ ಯಾವ ಮಂತಿಗೆ ಏನ್ ಚೇಂಜ್ ಆಗುತ್ತೆ ಅಂತ ಹೇಳಿ ಬರ್ದಿರ್ಬೇಕು. ಅದರಲ್ಲಿ ರಾಂಗ್ ಆಯ್ತು ಅಂತಂದ್ರೆ ಮತ್ತೆ ಹೋಗುತ್ತೆ ಮಾರ್ಕ್ಸ್. ಓಕೆನಾ, ಸೊ ನೀವು ಕರೆಕ್ಟ್ ಆಗಿ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿ ಬರೀಬೇಕಾಗುತ್ತೆ. ನೆಕ್ಸ್ಟ್, ವಾಟ್ ಈಸ್ ಇನ್ಫರ್ಟಿಲಿಟಿ? ಮೆನ್ಷನ್ ದ ರೀಸನ್ಸ್ ಫಾರ್ ಇಟ್. ಇನ್ಫರ್ಟಿಲಿಟಿ ಅಂತ ಅಂದ್ರೆ ಏನು? men or women who are unable to produce children in spite of unprotected sexual cohabitation. ಇದನ್ನ ಬರೀತೀರಾ. ನೆಕ್ಸ್ಟ್, ಇದಕ್ಕೆ ರೀಸನ್ಸ್ ಏನಾಗಿರ್ಬೋದು? ಫಿಸಿಕಲ್ ಆಗಿರ್ಬೋದು, ಕಂಜನೆಟಲ್ ಆಗಿರ್ಬೋದು, ಡಿಸೀಸಸ್ ಏನಾದ್ರು ಇರ್ಬೋದು, ಡ್ರಗ್ಸ್ ಇಂದ ಆಗಿರ್ಬೋದು, ಇಮ್ಯುನಾಲಜಿಕಲ್ ಆಗಿರ್ಬೋದು, ಅಥವಾ ಸೈಕಾಲಜಿಕಲ್ ಪ್ರಾಬ್ಲಮ್ ಕೂಡ ಇರ್ಬೋದು. ಓಕೆ, ಸೊ ಇದನ್ನ ನೀವು ಇಲ್ಲಿ ಬರೀತೀರಾ. ನೆಕ್ಸ್ಟ್, ಬ್ರೀಫ್ಲಿ ಎಕ್ಸ್ಪ್ಲೇನ್ ಮೆಂಡೆಲಿಯನ್ ಡಿಸಾರ್ಡರ್ ಸಿಕಲ್ ಸೆಲ್ ಅನಿಮಿಯಾ. ನೋಡಿ, ಆಗ್ಲಮೆಂಟ್ ಡಿಸೀಸ್ ಇಂದ ಕ್ವಶನ್ ಇತ್ತಾ, ಈಗ ಇಲ್ಲಿ ಇನ್ನೊಂದು 3 ಮಾರ್ಕ್ಸ್ ಇಂದ, ಸೊ ಟೋಟಲ್ 4 ಮಾರ್ಕ್ಸ್ ಇಲ್ಲಿ ಬಂತು. ರೈಟ್, ಸೊ ಸಿಕಲ್ ಸೆಲ್ ಅನಿಮಿಯಾ ಬಗ್ಗೆ ಡೀಟೇಲ್ ಆಗಿ ಬರೀತೀರಾ. ಫಸ್ಟ್ ಆಫ್ ಆಲ್ ಇದು ಎಂತ ಡಿಸಾರ್ಡರ್ ಅಂತ ಮೆನ್ಷನ್ ಮಾಡ್ತೀರಾ. ಆಟೋಸೋಮ್ ಲಿಂಕ್ಡ್ ರಿಸೆಸಿವ್ ಟ್ರೇಟ್ ಅಂತ ಬರೀತೀರಾ. ಓಕೆ, ಸೊ ಹಂಗೆ ಇದು ಹೇಗಾಯ್ತು, ಕಾಸಸ್ ಬರೀತೀರಾ. ಹೆಂಗ್ ಬಂತು ಅಂತಾನೆ, ಏನು ಜೀನಲ್ಲಿ ಏನ್ ಚೇಂಜ್ ಆಗುತ್ತಲ್ಲ, ಸೊ ಅದನ್ನ ಪಾಯಿಂಟ್ ಮ್ಯೂಟೇಷನ್ ಏನ್ ಚೇಂಜ್ ಆಗುತ್ತಲ್ಲ ಗ್ಲುಟಾಮಿಕ್ ಆಸಿಡ್ ಇಂದ ವ್ಯಾಲಿನ್, ಸೊ ಅದನ್ನ ನೀವು ಮೆನ್ಷನ್ ಮಾಡ್ತೀರಾ. ನೆಕ್ಸ್ಟ್, ಇದರಿಂದ ಸಿಂಪ್ಟಮ್ಸ್ ಏನಾಗುತ್ತೆ ಅದನ್ನು ಕೂಡ ಬರೀತೀರಾ. ಸೊ ಇದಿಷ್ಟು ಮೆನ್ಷನ್ ಮಾಡ್ತೀರಾ ಅಂದ್ರೆ ಅಲ್ಲಿ ನಿಮಗೆ 3 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್, ಡೆಫಿನೇಷನ್ ಕೇಳಿದರೆ ಕ್ಯಾಪಿಂಗ್, ಸ್ಪ್ಲೈಸಿಂಗ್, ಟೇಲಿಂಗ್ ಅಂದ್ರೆ ಏನು ಅಂತ ಇಲ್ಲಿ ನೀವೇನೇನ್ ಬರೀಬೇಕು. ಸ್ಪ್ಲೈಸಿಂಗ್ ಅಂತ ಅಂದ್ರೆ ರಿಮೂವಲ್ ಆಫ್ ಇಂಟ್ರಾನ್ಸ್ ಅಂಡ್ ಜಾಯಿನಿಂಗ್ ಆಫ್ ಎಕ್ಸಾನ್ಸ್ ಇಸ್ ನೋನ್ as what ಸ್ಪ್ಲೈಸಿಂಗ್. ಕ್ಯಾಪಿಂಗ್ ಅಂತ ಅಂದ್ರೆ 5 ಪ್ರೈಮ್ ಎಂಡಿಗೆ 7 ಮಿಥೈಲ್ ಗ್ವಾನೋಸಿನ್ ಟ್ರೈಫಾಸ್ಫೇಟ್ ಜಾಯಿನ್ ಆಗುತ್ತಲ್ಲ, ಅದಕ್ಕೆ ನಾವು ಕ್ಯಾಪಿಂಗ್ ಅಂತ ಕರಿತೀವಿ. 3 ಪ್ರೈಮ್ ಎಂಡಿಗೆ mRNA 3 ಪ್ರೈಮ್ ಎಂಡಿಗೆ ಏನಾಗುತ್ತೆ, 200 to 250 ಅಡಿನೈನ್ ಬೇಸಸ್ ಕಂಟಿನ್ಯೂಸ್ ಆಗಿ ಜಾಯಿನ್ ಆಗುತ್ತೆ, ಬಾಲ ತರ ಕಾಣಿಸುತ್ತೆ. ಸೊ ದಟ್ಸ್ ವೈ ದಟ್ ಪ್ರೊಸೆಸ್ ಇಸ್ ಒನ್ ಆಫ್ ವಾಟ್ ಟೇಲಿಂಗ್. ಓಕೆ, ಸೊ ಕ್ಯಾಪಿಂಗ್ ಅಂಡ್ ಟೇಲಿಂಗ್ ಏನಕ್ಕೆ ಅಂತಂದ್ರೆ mRNA ಪ್ರೊಟೆಕ್ಟ್ ಮಾಡ್ಲಿಕ್ಕೆ. ನೆಕ್ಸ್ಟ್, ಅದು ಸೈಟೋಪ್ಲಾಸಮ್ ಅಲ್ಲಿ ಟ್ರಾನ್ಸ್ಫರ್ ಆಗುತ್ತಲ್ಲ, ಸೊ ಅಲ್ಲಿ ಬೇಡದಾಗಿರುವಂತ ಎನ್ಸೈಮ್ಸ್ ಎಲ್ಲ ಅದನ್ನ ತಿಂದ್ಬಿಟ್ರೆ, ಸೊ ತಿನ್ಬಾರ್ದು ಅಂತ ಹೇಳಿ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಕ್ಯಾಪಿಂಗ್ ಮತ್ತೆ ಟೇಲಿಂಗ್ ಅನ್ನುವಂತ ಪ್ರೊಸೆಸ್ ಆಗುತ್ತೆ ಮಕ್ಕಳೇ. ಓಕೆ, ಸೊ ನೆಕ್ಸ್ಟ್, ಗಿವ್ ದ ಡಯಾಗ್ರಾಮೆಟ್ರಿಕ್ ರೆಪ್ರೆಸೆಂಟೇಷನ್ ಆಫ್ ಮಿಲ್ಲರ್ ಎಕ್ಸ್ಪೆರಿಮೆಂಟ್. ವೆರಿ ವೆರಿ ಇಂಪಾರ್ಟೆಂಟ್. 3 ಮಾರ್ಕ್ಸ್ ಕ್ವಶನ್ ಅಲ್ಲಿ ತುಂಬಾ ಸಲ ರಿಪೀಟ್ ಆಗಿದೆ ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್ ನ ಕ್ವಶನ್, ಅಥವಾ 5 ಮಾರ್ಕ್ಸ್ ಅಲ್ಲಿ ಒಂದೊಂದ್ಸರಿ ಸ್ಪ್ಲಿಟ್ ಕ್ವಶನ್ಸ್ ಕೇಳ್ತಾರೆ. ಎವಲ್ಯೂಷನ್ ಚಾಪ್ಟರ್ ಅಲ್ಲಿ ಸ್ಪ್ಲಿಟ್ ಕ್ವಶನ್ ಕೇಳಿದಾಗ ಅಗೇನ್ 3 ಮಾರ್ಕ್ಸ್ ಗೆ ಈ ಡಯಾಗ್ರಾಮ್ ನ ಬರೀಲಿಕ್ಕೆ ಹೇಳ್ತಾರೆ. ಒಂದೊಂದ್ಸರಿ ಕೆಲವೊಂದ್ಸರಿ 5 ಮಾರ್ಕ್ಸ್ ಕೂಡ ಈ ಡಯಾಗ್ರಾಮ್ ಬರೀಲಿಕ್ಕೆ ಹೇಳ್ತಾರೆ. ಸೊ ಅಗೇನ್ 6 ಲೇಬಲಿಂಗ್ ಇದರಲ್ಲಿ ಕರೆಕ್ಟ್ ಆಗಿ ನೀವು ಮಾಡ್ಬೇಕಾಗುತ್ತೆ. ಓಕೆನಾ, ಸೊ ನೋಡಿ, ಡಿಸ್ಕ್ರೈಬ್ ದ ಸ್ಟ್ರಕ್ಚರ್ ಆಫ್ ಪೋಲನ್ ಗ್ರೇನ್. ಇಲ್ಲಿ 5 ಮಾರ್ಕ್ಸ್ ಕ್ವಶನ್ ಬಂತು. ಸೊ ಪೋಲನ್ ಗ್ರೇನ್ ಡಯಾಗ್ರಾಮ್ ನೀವು ಹಾಕ್ತೀರಾ, ಡಯಾಗ್ರಾಮ್ ಹಾಕ್ಬಿಟ್ಟು ಅದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀರಾ. ಸೊ 5 ಮಾರ್ಕ್ಸ್ ಕ್ವಶನ್ ಅಲ್ಲ, ರಿಸ್ಕ್ ತಗೊಳ್ಳೋದು ಬೇಕಾಗಿಲ್ಲ. ಅವ್ರು ಏನೋ ಹೇಳಿದಾರೆ, ಡಿಸ್ಕ್ರೈಬ್ ದ ಸ್ಟ್ರಕ್ಚರ್ ಅಂತ ಹೇಳಿದ್ದಾರೆ. ಸೊ ಹಂಗಾಗಿನೇ ಸ್ಟ್ರಕ್ಚರ್ ಬರ್ದ್ಬಿಟ್ಟು ಅದನ್ನ ಡಿಸ್ಕ್ರೈಬ್ ಮಾಡ್ಬಿಡಿ. ಓಕೆ, ಸೊ ಎಕ್ಸಾನ್ ಇರುತ್ತೆ, ಇಂಟರ್ನ್ ಇರುತ್ತೆ, ವೆಜಿಟೇಟಿವ್ ಸೆಲ್ ಇರುತ್ತೆ, ಜನರೇಟಿವ್ ಸೆಲ್ ಇರುತ್ತೆ. ರೈಟ್, ಸೊ ವೆಜಿಟೇಟಿವ್ ಸೆಲ್ ನ ಟ್ಯೂಬ್ ಸೆಲ್ ಅಂತ ಕರಿತೀವಿ, ಜರ್ಮ್ ಪೋರ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಇಂಟರ್ನ್ ಯಾವ್ದ್ರಿಂದ ಆಗಿರೋದು, ಎಕ್ಸಾನ್ ಯಾವ್ದ್ರಿಂದ ಆಗಿರೋದು, ಸ್ಪೋರೋಪೋಲನಿನ್, ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಏನೇನು ಗೊತ್ತಿದೆ ಎಲ್ಲ ಪ್ರತಿಯೊಂದನ್ನು ನೀವು ಇಲ್ಲಿ ಮೆನ್ಷನ್ ಮಾಡ್ತೀರಾ. ಓಕೆ, ಸೊ ದಟ್ ಈಸ್ ಫಾರ್ 35th ಕ್ವೆಶ್ಚನ್. ನೆಕ್ಸ್ಟ್, ಡ್ರಾ ನೀಟ್ ಲೇಬಲ್ಡ್ ಡಯಾಗ್ರಾಮ್ ಆಫ್ ಸ್ಪರ್ಮ್. ಸೊ ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್, ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಅಥವಾ ಸ್ಪರ್ಮ್ ಡಯಾಗ್ರಾಮ್ ತುಂಬಾ ಸರಿ 5 ಮಾರ್ಕ್ಸ್ ಗೆ ರಿಪೀಟ್ ಆಗಿದೆ. ಇದನ್ನ ನೀವು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸೊ ಇಲ್ಲಿ ನೀವು 10 ಲೇಬಲಿಂಗ್ ಕರೆಕ್ಟ್ ಆಗಿ ಮಾಡ್ಬೇಕಾಗುತ್ತೆ. ಸ್ಪರ್ಮ್ ಸ್ಟ್ರಕ್ಚರ್ ಡಯಾಗ್ರಾಮ್ ಬರ್ದ್ಬಿಟ್ಟು 10 ಲೇಬಲಿಂಗ್ ಕರೆಕ್ಟ್ ಆಗಿ ಮಾಡಿ. ನೆಕ್ಸ್ಟ್, ನೇಮ್ ಎನಿ 4 ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್. ಯಾವ್ದಾದ್ರು 4 ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಬರೀರಿ. ನಾನಿಲ್ಲಿ ಕೆಲವೊಂದು ಮೆನ್ಷನ್ ಮಾಡಿದೀನಿ. ಓಕೆನಾ, ನೆಕ್ಸ್ಟ್, ಮೆನ್ಷನ್ ದ ಸಿಂಪಲ್ ಪ್ರಿನ್ಸಿಪಲ್ಸ್ ಟು ಅವಾಯ್ಡ್ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್. ಸೊ ಏನೇನು ಪ್ರಿನ್ಸಿಪಲ್ ಇರ್ಬೋದು? ಆಲ್ವೇಸ್ ಟ್ರೈ ಟು ಅವಾಯ್ಡ್ ಸೆಕ್ಸ್ ವಿತ್ ಅನ್ನೋನ್ ಆರ್ ಮಲ್ಟಿಪಲ್ ಪಾರ್ಟ್ನರ್ಸ್. ನೆಕ್ಸ್ಟ್, ಆಲ್ವೇಸ್ ಟ್ರೈ ಟು ಯೂಸ್ ಕಾಂಡಮ್ಸ್ ಡ್ಯೂರಿಂಗ್ coitus intercourse ಗೆ. ನೆಕ್ಸ್ಟ್, ಇನ್ ಕೇಸ್ ಆಫ್ ಡೌಟ್ ಒನ್ ಶುಡ್ ಗೋ ಟು ಕ್ವಾಲಿಫೈಡ್ ಡಾಕ್ಟರ್ ಫಾರ್ ಅರ್ಲಿ ಡಿಟೆಕ್ಷನ್ ಅಂಡ್ ಗೆಟ್ ಕಂಪ್ಲೀಟ್ ಟ್ರೀಟ್ಮೆಂಟ್ ಇಫ್ ಡಯಾಗ್ನೋಸ್ಡ್ ವಿತ್ ಇನ್ಫೆಕ್ಷನ್. ಸೊ ಈ ಥಿಂಗ್ಸ್ ನೀವು ಫಾಲೋ ಮಾಡೋದ್ರಿಂದ ಏನಾಗಲ್ಲ, ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಆಗೋದಿಲ್ಲ ಅಂತ NCERT ಅಲ್ಲಿ ಮೆನ್ಷನ್ ಮಾಡಿದ್ರಲ್ಲ ಪ್ರಿನ್ಸಿಪಲ್ಸ್, ಅದನ್ನ ಕರೆಕ್ಟ್ ಆಗಿ ಬರೀತೀರಾ ಫಾರ್ 3 ಮಾರ್ಕ್ಸ್. ಆಲ್ವೇಸ್ ಸಿ ಫಾರ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್. ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿ ನೀವು ನೋಡ್ಕೊಂತಿರ್ಬೇಕು. ಓಕೆ, 5 ಮಾರ್ಕ್ಸ್ ಬಂದಾಗ ಎಸ್ಪೆಷಲಿ ಕೆಲವೊಂದ್ಸರಿ 3 ಮಾರ್ಕ್ಸ್ ಅಲ್ಲಿ ಕೂಡ ಸ್ಪ್ಲಿಟ್ ಕ್ವಶನ್ ಮಾಡಿ ಕೇಳ್ತಾರೆ. ಸೊ ಇದು 3 ಮಾರ್ಕ್ಸ್ ಕೇಳಿದ್ದಾರೆ, ಸೊ ಹಂಗಾಗಿ 3 ಪಾಯಿಂಟ್ಸ್ ಕಂಪಲ್ಸರಿ ಬರೀಬೇಕು ನೀವು ಇಲ್ಲಿ. ಓಕೆ, ಸೊ ಹಂಗೆ
Next, schematically represent incomplete dominance by taking inheritance of flower color in the Snapdragon as an example. So ಇಲ್ಲಿ incomplete dominance ನ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀರಾ. ಪನ್ನೆಟ್ ಸ್ಕ್ವೇರ್ ಹಾಕಿ ಜಿನೋಟಪಿಕ್ ರೇಷಿಯೋ ಮತ್ತೆ ಫಿನೋಟಪಿಕ್ ರೇಷಿಯೋ ಕರೆಕ್ಟ್ ಆಗಿ ಬರೀತೀರಾ. ಕರೆಕ್ಟ್ ಆಗಿ ಬರೆಯೋದು ಅಂದ್ರೆ ಏನರ್ಥ? ಜಿನೋಟಪಿಕ್ ರೇಷಿಯೋ ಅಂತ ಅಂದ್ರೆ ಈ ರೀತಿ ಮೆನ್ಷನ್ ಮಾಡಬೇಕು. ಕ್ಯಾಪಿಟಲ್ ಆರ್, ಓಕೆ, ಕ್ಯಾಪಿಟಲ್ ಆರ್, ಸ್ಮಾಲ್ r, small r. So this is 1:2:1. ಓಕೆ, ಸೊ ಇದಕ್ಕೆ ಏನಂತ ಕರಿತೀವಿ? ಜಿನೋಟಿಪಿಕ್ ರೇಷಿಯೋ ಅಂತ ಕರಿತೀವಿ. ಬರೀ 1:2:1 ಅಂತ ಬರೆದ್ರೆ ಅದು ಜಿನೋಟಿಪಿಕ್ ರೇಷಿಯೋ ಆಗಲ್ಲ. ಯು ಆರ್ ಟೆಲ್ಲಿಂಗ್ ಓನ್ಲಿ that is in your answer sheet you have only mentioned numbers. ಜಿನೋಟೈಪ್ ಅಂತ ಅಂದ್ರೆ ಏನು? ಅದು ಯಾವ ಜೀನ್ ಕ್ಯಾರಿ ಮಾಡ್ತಾ ಇದೆ ಅದನ್ನ ಬರೀಬೇಕಲ್ವಾ? ಸೊ ಕ್ಯಾಪಿಟಲ್ ಆರ್ ಅಂತ ಬರೀಬೇಕು, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಅಂತ ಬರೀಬೇಕು, ಸ್ಮಾಲ್ ಆರ್ ಅಂತ ಬರೀಬೇಕು. ಅದ್ರದ್ದು ನಂಬರ್ ಎಷ್ಟಾಗುತ್ತೆ, ಅದ್ರದ್ದು ರೇಷಿಯೋ ಎಷ್ಟಿರುತ್ತೆ, ಇದು ಒಂದಿದ್ರೆ ಇದು ಎರಡು ಇರುತ್ತೆ, ಇದು ಒಂದಿರುತ್ತೆ. ಓಕೆ, ಸೊ ಹಾಗೆ ಫಿನೋಟಿಪಿಕ್ ರೇಷಿಯೋ ಅಂತ ಏನಂತ ಬರೀತೀರಾ? ರೆಡ್ ಅಂತ ಹೇಳಿ ಕರೆಕ್ಟ್ ಆಗಿ ಸ್ಪೆಲ್ಲಿಂಗ್ ಬರೀರಿ. ಓಕೆ, ಬರೇ ಜಿನೋಟಿಪಿಕ್ ರೇಷಿಯೋ 1:2:1, ಫಿನೋಟಿಪಿಕ್ ರೇಷಿಯೋ 1:2:1 ಅಂತ ಬರೆದ್ರೆ ಅಲ್ಲಿ ಮಾರ್ಕ್ಸ್ ಸಿಗೋದಿಲ್ಲ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಕೊನೆಗೆ ಕನ್ಕ್ಲೂಡ್ ಮಾಡ್ತಿರಲ್ಲ ರಿಸಲ್ಟ್, ಅದು ಮೇನ್ ಇಂಪಾರ್ಟೆಂಟ್ ಇರುತ್ತೆ. ಓಕೆ, ಸೊ ರೆಡ್ ಪಿಂಕ್ ವೈಟ್ ಅಂತಂದೇಳಿ 100 ಅಲ್ಲಿ ಬರೀರಿ. ಅದ್ರ ಕೆಳಗಡೆ ಏನ್ ಮೆನ್ಷನ್ ಮಾಡ್ತೀರಾ? 1:2:1. ಓಕೆ, ಸೊ ದಟ್ ಈಸ್ ದ ವೇ ಟು ರೈಟ್ ಆನ್ಸರ್ ಅಂಡ್ ಟು ಗೆಟ್ ಫುಲ್ ಮಾರ್ಕ್ಸ್. ಓಕೆ, ನೆಕ್ಸ್ಟ್ enumerate the silent features of human genome. ನೋಡಿ, ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟಿನ ಸೈಲೆಂಟ್ ಫೀಚರ್ಸ್ ಬೇರೆ ಇದೆ, ಗೋಲ್ಸ್ ಬೇರೆ ಇದೆ. ಸೊ ಅದನ್ನ ಕರೆಕ್ಟ್ ಆಗಿ ನೀವು ಓದ್ಕೊಂಡಿದ್ರೆ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತೀರಾ. ಸೊ ಇಲ್ಲಿ ಒಂದು 6 to 7 ಪಾಯಿಂಟ್ಸ್ ಏನೋ ಕೊಟ್ಟಿದಾರಲ್ಲ NCERT ಅಲ್ಲಿ, ಅದನ್ನ ನೀವು ಬರೀತೀರಾ. ನೆಕ್ಸ್ಟ್ 5 ಡೆಫಿನಿಷನ್ಸ್ ಹೇಳಿದ್ದಾರೆ, ಅದನ್ನ ನೀವು ಬರೀತೀರಾ. ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ಸಿಂಗಲ್ ಸ್ಟೆಪ್ ಇರುತ್ತೆ, ಲಾರ್ಜ್ ಮ್ಯೂಟೇಷನ್ ಆಗುತ್ತೆ, ಅದಕ್ಕೆ ನಾವೇನಂತ ಕರಿತೀವಿ? ಸಾಲ್ಟೇಷನ್ ಅಂತ ಕರಿತೀವಿ. ಜೆನೆಟಿಕ್ ಡ್ರಿಫ್ಟ್ ಅಂತಂದ್ರೆ ರ್ಯಾಂಡಮ್ ಆಗಿ ಒಂದು ಪಾಪ್ಯುಲೇಷನ್ ಅಲ್ಲಿ ಚೇಂಜಸ್ ಆಗೋದ್ರಿಂದ, ಸೊ ಒಂದು ಜಿಯೋಗ್ರಫಿಕಲ್ ಏರಿಯಾದಿಂದ ಇನ್ನೊಂದು ಜಿಯೋಗ್ರಫಿಕಲ್ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಅದು ಡಿಫರೆಂಟ್ ಸ್ಪೀಶೀಸ್ ಆಗಿನೇ ಡೆವಲಪ್ ಆಗುತ್ತೆ. ಸೊ ಅಂತ ಪ್ರೊಸೆಸ್ಗೆ ನಾವೇನಂತ ಕರಿತೀವಿ? ಜೆನೆಟಿಕ್ ಡ್ರಿಫ್ಟ್ ಅಂತ ಕರಿತೀವಿ. ಇದು ನೆಕ್ಸ್ಟ್ ಜನರೇಷನ್ ಟು ಜನರೇಷನ್ ಏನಾಗುತ್ತೆ? ಕ್ಯಾರಿ ಆಗ್ತಾ ಬರುತ್ತೆ. ಸೊ ಈ ಪ್ರೊಸೆಸ್ಗೆ ಜೆನೆಟಿಕ್ ಡ್ರಿಫ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಮ್ಯೂಟೇಷನ್ ಅಂತ ಅಂದ್ರೆ ಏನು? ಸೊ ಜೀನ್ ಅಲ್ಲಿ ಜೆನೆಟಿಕ್ ಮೇಕಪ್ ಏನಾದ್ರು ಚೇಂಜ್ ಆದಾಗ ಅದನ್ನ ನಾವು ಮ್ಯೂಟೇಷನ್ ಅಂತ ಕರಿತೀವಿ. ಸೊ ಬಟ್ ಇನ್ ಎವಲ್ಯೂಷನ್ ವಾಟ್ ದೇ ಹ್ಯಾವ್ ಮೆನ್ಷನ್, ಮ್ಯೂಟೇಷನ್ ಇಸ್ ರ್ಯಾಂಡಮ್ ಚೇಂಜ್. ಓಕೆ, ಇದಕ್ಕೆ ಡೈರೆಕ್ಷನ್ ಇರೋದಿಲ್ಲ, ಸಡನ್ ಆಗಿ ಒಂದು ಜೀನ್ ಅಲ್ಲಿ ಚೇಂಜಸ್ ಆಗುತ್ತೆ. ಸೊ ಹಾಗಾಗಿ ಇದನ್ನ ಅಲ್ಲಿ ಮೆನ್ಷನ್ ಮಾಡಿದರೆ ಮ್ಯೂಟೇಷನ್ ಅಂತ, ಅದನ್ನ ನೀವು ಬರೀತೀರಾ. ಓಕೆ, ನೆಕ್ಸ್ಟ್ ಫಾಸಿಲ್ಸ್ ಅಂತ ಅಂದ್ರೆ ಏನು? ಆರ್ಗಾನಿಸಮ್ಸ್ ಇನ ಯಾವ್ದಾದ್ರು ಪಾರ್ಟ್ಸ್ ಆಗಿರ್ಬೋದು ಅಥವಾ ಕಂಪ್ಲೀಟ್ ಆರ್ಗಾನಿಸಮ್ ಆಗಿರ್ಬೋದು, ರಾಕ್ಸ್ ಅಲ್ಲಿ ಅಥವಾ ಎಲ್ಲಾದ್ರೂ ಉಳ್ಕೊಂಡೋಗಿರುತ್ತೆ. ಏನು? ತುಂಬಾ ವರ್ಷಗಳ ಹಿಂದಿನ ಆರ್ಗಾನಿಸಮ್ ಹಂಗೆ ಏನಾಗ್ಬಿಟ್ಟಿರುತ್ತೆ? ಗಟ್ಟಿಯಾಗಿ ಕುತ್ಕೊಂಡ್ಬಿಟ್ಟಿರುತ್ತೆ. ಸೊ ಇಂಥ ಪ್ರೊಸೆಸ್ಗೆ ಫಾಸಿಲೈಸೇಷನ್ ಅಂತ ಕರಿತೀವಿ. ಹಾಗೆ ಸಿಕ್ಕಿರುವಂತ ಏನು ಅವಶೇಷಗಳಿರುತ್ತಲ್ಲ ಅದಕ್ಕೆ ನಾವು ಫಾಸಿಲ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಅಡಾಪ್ಟಿವ್ ರೇಡಿಯೇಷನ್ ಅಂತ ಅಂದ್ರೆ ಏನು? ಸೊ ಡೆಫಿನೇಷನ್ ಕರೆಕ್ಟ್ ಆಗಿ ಡೈರೆಕ್ಟ್ ಆಗಿ NCERT ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ಅದನ್ನ ಬರೀತೀರಾ. ವಾಟ್ ಇಟ್ ಇಸ್? ದ ಪ್ರೊಸೆಸ್ ಆಫ್ ಎವಲ್ಯೂಷನ್ ಆಫ್ ಡಿಫರೆಂಟ್ ಸ್ಪೀಶೀಸ್ in a given geographical area starting from a point and literally radiating to other areas of geography. ಒಂದು ಕಡೆ ಸ್ಟಾರ್ಟ್ ಆಗ್ಬಿಟ್ಟು ಅಲ್ಲಿಂದ ಬೇರೆ ಬೇರೆ ಜಿಯೋಗ್ರಫಿಕಲ್ ಏರಿಯಾಸ್ಗೆ ಅದು ಸ್ಪ್ರೆಡ್ ಆಗಿರುತ್ತೆ. ಓಕೆ, ಸೊ ಈ ರೀತಿ ಎವಾಲ್ವ್ ಆಗಿರುವಂತಹ ಪ್ರೊಸೆಸ್ಗೆ ನಾವು ಏನಂತ ಕರಿತೀವಿ? ಅಡಾಪ್ಟಿವ್ ರೇಡಿಯೇಷನ್ ಅಂತ ಕರಿತೀವಿ. ಓಕೆ, ಸೊ ಇದನ್ನೆಲ್ಲದನ್ನು ಕರೆಕ್ಟ್ ಆಗಿ ನೀವು ಆನ್ಸರ್ ಮಾಡ್ತೀರಾ ಅಂತ ಅನ್ಕೋತೀವಿ. ಮೆನ್ಷನ್ ದ ಕಾಸೇಟಿವ್ ಆರ್ಗಾನಿಸಮ್ ಫಾರ್ ದ ಫಾಲೋಯಿಂಗ್ ಡಿಸೀಸ್. ಸೊ ಒಂದೊಂದು ಏನು ಡಿಸೀಸ್ಗೂ ಒಂದೊಂದು ಪಾಸಿಟಿವ್ ಆರ್ಗಾನಿಸಮ್ ಇದೆ, ಅದು ಯಾವುದು ಅಂತ ಹೇಳಿ ಸೈಂಟಿಫಿಕ್ ನೇಮ್ ಕರೆಕ್ಟ್ ಆಗಿ ಬರೀಬೇಕು. ಅದಕ್ಕೆ ಕರೆಕ್ಟ್ ಆಗಿ ಅಂಡರ್ಲೈನ್ ಮಾಡ್ತೀರಾ. ಜೀನಸ್ಗೆ ಮತ್ತೆ ಸ್ಪೀಶೀಸ್ಗೆ ಕರೆಕ್ಟ್ ಆಗಿ ಅಂಡರ್ಲೈನ್ ಮಾಡಿ. ಜೀನಸ್ ಸ್ಟಾರ್ಟ್ಸ್ ವಿತ್ ಕ್ಯಾಪಿಟಲ್ ಲೆಟರ್ ಅಂಡ್ ಸ್ಪೀಶೀಸ್ ಸ್ಟಾರ್ಟ್ಸ್ ವಿತ್ ಸ್ಮಾಲ್ ಲೆಟರ್. ನೀವು ಇದನ್ನ ಕರೆಕ್ಟ್ ಆಗಿ ಬರೀತೀರಾ. ಓಕೆ, ಸೊ ನೆಕ್ಸ್ಟ್ ಫ್ಲವರಿಂಗ್ ಪ್ಲಾಂಟ್ಸ್ ಹ್ಯಾವ್ ಡೆವಲಪ್ಡ್ ಮೆನಿ ಡಿವೈಸಸ್ ಟು ಡಿಸ್ಕರೇಜ್ ಸೆಲ್ಫ್ ಪಾಲಿನೇಷನ್ ಅಂಡ್ ಟು ಎನ್ಕರೇಜ್ ಕ್ರಾಸ್ ಪಾಲಿನೇಷನ್. ಸೊ ಏಂಜಿಯೋಸ್ಪರ್ಮ್ಸ್ ಅಲ್ಲಿ ಏನಾಗುತ್ತೆ? ಆದಷ್ಟು ಸೆಲ್ಫ್ ಪಾಲಿನೇಷನ್ ನ ಕಡಿಮೆ ಮಾಡಿ ಕ್ರಾಸ್ ಪಾಲಿನೇಷನ್ ನ ಎನ್ಕರೇಜ್ ಮಾಡಬೇಕು ಅಂತಾನೆ ಪ್ಲಾಂಟ್ಸ್ ಅಲ್ಲಿ ಕೆಲವೊಂದು ಚೇಂಜಸ್ ಕಾಣಿಸುತ್ತೆ. ಓಕೆ, ಸೊ ಅದು ಯಾವ್ದು ಅಂತಂದೇಳಿ ನೀವು ಬರೀತೀರಾ. ಇಲ್ಲಿ ಆಲ್ಮೋಸ್ಟ್ ನಿಮಗೆ 5 to 6 ಪಾಯಿಂಟ್ಸ್ ಈಸಿಯಾಗಿ ನೀವು ಕವರ್ ಮಾಡಿ ಬರಿಬಹುದು. ದಟ್ ಈಸ್ ಔಟ್ ಬ್ರೀಡಿಂಗ್ ಡಿವೈಸಸ್ ಯಾವ್ದಾವ್ದು ಅಂತ. ಸಪೋಸ್ ಯಾವ್ದಾಗಿರ್ಬೋದು? ಸೆಲ್ಫ್ ಇನ್ಕಂಪ್ಯಾಟಬಿಲಿಟಿ ಆಗಿರ್ಬೋದು, ಸೇಮ್ ಫ್ಲವರಿನ ಅಥವಾ ಸೇಮ್ ಪ್ಲಾಂಟಿನ ಪೋಲನ್ ಗ್ರೇನ್ಸ್ ಏನಾದ್ರು ಬಿತ್ತು ಸ್ಟಿಗ್ಮಾ ಮೇಲೆ ಅಂತಂದ್ರೆ ಇಟ್ ವಿಲ್ ನಾಟ್ ಅಕ್ಸೆಪ್ಟ್. ಅದೇ ಬೇರೆ ಪ್ಲಾಂಟಿನ ಏನು ಪೋಲನ್ ಗ್ರೇನ್ ಬಿತ್ತು, ಬೇರೆ ಪ್ಲಾಂಟ್ ಬಟ್ ಸೇಮ್ ಸ್ಪೀಶೀಸ್ ಇಂದು, ಅದೇ ಸ್ಪೀಶೀಸ್. ಸಪೋಸ್ ಟೊಮೆಟೊ ಪ್ಲಾಂಟಿನ ಸ್ಟಿಗ್ಮಾ ಮೇಲೆ ಒಂದು ಟೊಮೆಟೊ ಪ್ಲಾಂಟಿನ ಸ್ಟಿಗ್ಮಾ ಮೇಲೆ
ಬೇರೆ ಟೊಮ್ಯಾಟೊ ಪ್ಲಾಂಟಿನ ಪೋಲನ್ ಗ್ರೇನ್ ಬಂದು ಬೀಳುತ್ತೆ. ಸೊ ಕ್ರಾಸ್ ಪಾಲಿನೇಷನ್ ಆಯ್ತು. ಹಂಗಂತ ಹೇಳಿ ಬೇರೆ ಯಾವ್ದೋ ಬ್ರಿಜಲ್ ಪ್ಲಾಂಟಿನ ಪೋಲನ್ ಗ್ರೇನ್ ಬಂದು ಬಿತ್ತು ಅಂತ ಅಂದ್ರೆ ಅಲ್ಲಿ ಪಾಲಿನೇಷನ್ ಆಗೋದಿಲ್ಲ. ಸೊ ಇಲ್ಲಿ ಏನಂತ ಅರ್ಥ, ಒಂದೇ ಫ್ಲವರಿನ ಪೋಲನ್ ಗ್ರೇನ್ಸ್ ಏನಾದ್ರು ಬಿತ್ತು ಅಂತಂದ್ರೆ ಪಾಲಿನೇಷನ್ ಆಗಲ್ಲ. ಅದೇ ಬೇರೆ ಪ್ಲಾಂಟಿನ ಪೋಲನ್ ಗ್ರೇನ್ ಬಿತ್ತು ಅಂದ್ರೆ ಪಾಲಿನೇಷನ್ ಆಗುತ್ತೆ. ಮೀನ್ಸ್ ಇಟ್ ಈಸ್ ಅವಾಯ್ಡಿಂಗ್ ಸೆಲ್ಫ್ ಪಾಲಿನೇಷನ್ ಅಂಡ್ ಎನ್ಕರೇಜಿಂಗ್ ಪ್ರಮೋಟಿಂಗ್ ಕ್ರಾಸ್ ಪಾಲಿನೇಷನ್. ಓಕೆ, ಸೊ ಈ ರೀತಿ ಕೆಲವೊಂದು ಪಾಯಿಂಟ್ಸ್ ಇದೆ. ಹಾಗೆ ಸ್ಟೈಲ್ ಮತ್ತೆ ಆನ್ಸರಿನ ಲೆಂತ್ ಕೂಡ ಚೇಂಜ್ ಆದಾಗ ಏನಾಗುತ್ತೆ, ಸೆಲ್ಫ್ ಪಾಲಿನೇಷನ್ ಆಗೋದಿಲ್ಲ, ಕ್ರಾಸ್ ಪಾಲಿನೇಷನ್ ನ ಪ್ರಮೋಟ್ ಮಾಡುತ್ತೆ. ಸೊ ಈ ರೀತಿ ಕೆಲವೊಂದು ಪಾಯಿಂಟ್ಸ್ ಇದೆ. ಹಾಗೆ ಜಿನೋಗಮಿ, ಪ್ರಮೋಟಿಂಗ್ ಆಫ್ ಜಿನೋಗಮಿ, ಬೇರೆ ಬೇರೆ ಮೇಲ್ ಸೆಕ್ಸ್ ಆರ್ಗನ್ ಮತ್ತೆ ಫಿಮೇಲ್ ಸೆಕ್ಸ್ ಆರ್ಗನ್ ಬೇರೆ ಬೇರೆ ಪ್ಲಾಂಟ್ ಅಲ್ಲಿ ಇದ್ದಾಗ ಆಬ್ವಿಯಸ್ಲಿ ಏನಾಗಬೇಕಾಗುತ್ತೆ, ಕ್ರಾಸ್ ಪಾಲಿನೇಷನ್ ಆಗ್ಲೇಬೇಕಾಗುತ್ತೆ. ಸೊ ಈ ರೀತಿ ಪಾಯಿಂಟ್ಸ್ ಕೊಟ್ಟಿದ್ರಲ್ಲ NCERT ಅಲ್ಲಿ, ಅದನ್ನ ಮೆನ್ಷನ್ ಮಾಡಿ. ಓಕೆ, ಸೊ ನೆಕ್ಸ್ಟ್ a child has blood group O. Okay, so child ನ blood group ಏನಂತ ಇದೆ, O ಅಂತ ಇದೆ. So if the father has blood group A, father ನ blood group ಏನಿದೆ A ಇದೆ, mother ನ blood group ಏನಿದೆ B ಇದೆ. Work out the genotypes of the parents and the possible genotypes of other offspring. ನೋಡಿ, ಪೇರೆಂಟ್ ಮತ್ತೆ ಪೇರೆಂಟ್ಸ್ ನ ಇಬ್ರುದು ಬ್ಲಡ್ ಗ್ರೂಪ್ ಕೊಟ್ಟಿದ್ದಾರೆ. ಓಕೆ, ಫಿನೋಟೈಪ್ ಕೊಟ್ಟಿದ್ದಾರೆ ಬಟ್ ಜಿನೋಟೈಪ್ ಕೊಟ್ಟಿಲ್ಲ. ಚೈಲ್ಡ್ ಇಂದು ಒಂದು ಚೈಲ್ಡ್ ನ ಬ್ಲಡ್ ಗ್ರೂಪ್ ಫಿನೋಟೈಪ್ ಕೊಟ್ಟಿದ್ದಾರೆ O ಅಂತ, ಬಟ್ ಜಿನೋಟೈಪ್ ಯಾವ್ದಕ್ಕೂ ಕೊಟ್ಟಿಲ್ಲ. ಸೊ ನೀವಿಲ್ಲಿ ಫಸ್ಟ್ ಗೆ ಏನಂತ ಬರ್ಕೋಬೇಕು, ಚೈಲ್ಡ್ ಗೆ O ಬ್ಲಡ್ ಗ್ರೂಪ್ ಬಂದಿದೆ ಅಂತಂದ್ರೆ ಆಬ್ವಿಯಸ್ಲಿ ಫಾದರಿನ ಬ್ಲಡ್ ಗ್ರೂಪ್ ಏನಾಗುತ್ತೆ, ದಟ್ ಈಸ್ A ಇತ್ತು ಅಂತಂದ್ರೆ ಏನಂತ ಬರ್ಕೋಬೇಕು, ದಟ್ ಈಸ್ IA. ಓಕೆ, I. ಓಕೆ, ಸೊ ಈ ರೀತಿ ಇದೆ. ಹಂಗಾಗಿ ಇದು ಫಾದರಿನ ಬ್ಲಡ್ ಗ್ರೂಪ್ ಆಯ್ತು. ಓಕೆ, ನೆಕ್ಸ್ಟ್ ಮದರಿನ ಬ್ಲಡ್ ಗ್ರೂಪ್ ಏನಾಗುತ್ತೆ ಮಕ್ಕಳೇ, ಸೊ ಸೇಮ್. ಓಕೆ, ಸೊ B ಇದೆ ಮದರಿನ ಬ್ಲಡ್ ಗ್ರೂಪ್ ಅಂತ ಅಂದ್ರೆ ಫಿನೋಟೈಪ್. ಸೊ ಅದರ ಜಿನೋಟೈಪ್ ಏನಾಗುತ್ತೆ, IB ಮತ್ತೆ I ಆಗುತ್ತೆ, IB ಮತ್ತೆ I. ಓಕೆನಾ, ಸೊ IB ಅಂಡ್ I. ಸೊ ಈ ರೀತಿ I ಇರೋದ್ರಿಂದಾನೆ. ಓಕೆ, ಸೊ IA ಇಲ್ಲ. IA ಇದ್ದಿದ್ರೆ ಚೈಲ್ಡ್ ಅಲ್ಲಿ O ಬ್ಲಡ್ ಗ್ರೂಪ್ ಬರಕ್ ಸಾಧ್ಯ ಇಲ್ಲ. ಓಕೆ, ಆಮೇಲೆ ಮದರ್ ಇಂದು ಅಷ್ಟೇ IB ಅಂತ ಇದ್ದಿದ್ರೆ ಚೈಲ್ಡ್ ಅಲ್ಲಿ O ಬ್ಲಡ್ ಗ್ರೂಪ್ ಬರಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಸೊ ಹೆಂಗೆ ಅಂತ ಹೇಳಿ ನೋಡಿ, ಈಗ ಪನ್ನೆಟ್ ಸ್ಕ್ವೇರ್ ಹಾಕೊಂಡು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ನೀವು ಎಕ್ಸಾಮ್ ಅಲ್ಲಿನೂ ಕೂಡ ಪನ್ನೆಟ್ ಸ್ಕ್ವೇರ್ ಹಾಕಿ ತೋರಿಸ್ತೀರಾ. ಈ ಕಡೆ ಬೇಕಿದ್ರೆ ಒಂದು ಫಿಮೇಲ್ ಗ್ಯಾಮೆಟ್ಸ್, ಈ ಕಡೆಗೆ ಮೇಲ್ ಗ್ಯಾಮೆಟ್ಸ್ ಬರೋ ತರ. ಓಕೆ, ಸೊ ಈ ರೀತಿ ಹಾಕೊಂಡು ಬರ್ದಾಗ ನಿಮಗೆ ಗೊತ್ತಾಗುತ್ತೆ. ಸೊ ದಟ್ ಈಸ್ ಇಲ್ಲಿ ಫಾದರ್ ತಗೊಳ್ಳೋಣ, ದಟ್ ಈಸ್ IA ಮತ್ತೆ ಸ್ಮಾಲ್ I. ಓಕೆ, ಸೊ ಇದು ಫಾದರಿನ ಬ್ಲಡ್ ಗ್ರೂಪಿನ ಜಿನೋಟೈಪ್. ಸೊ ಮದರಿನ ಬ್ಲಡ್ ಗ್ರೂಪಿನ ಜಿನೋಟೈಪ್ ಏನಾಗುತ್ತೆ, IB ಮತ್ತೆ I ಆಗುತ್ತೆ. ಹೌದಾ, IB ಮತ್ತೆ I. ಸೊ ಒಂದು ಗ್ಯಾಮೆಟ್ ಅಲ್ಲಿ ಇದಿದೆ, ಇನ್ನೊಂದ್ರಲ್ಲಿ ಈ ರೀತಿ ಇರುತ್ತೆ. ಸೊ ಇದು ನೆಕ್ಸ್ಟ್ ಆಫ್ ಸ್ಪ್ರಿಂಗ್ಸ್ ಅಲ್ಲಿ ಬಂದಾಗ ಏನಾಗುತ್ತೆ, ಪಾಸಿಬಲ್ ಏನೇನ್ ಬರುತ್ತೆ. ಸೊ ಒನ್ ಚೈಲ್ಡ್ ಮೇ ಬಿ ಯಾವ ರೀತಿ ಬರ್ಬೋದು, ಒನ್ ಚೈಲ್ಡ್ ಅಲ್ಲಿ IA IB ಅಂತಂದ್ರೆ AB ಬ್ಲಡ್ ಗ್ರೂಪ್ ಬರುತ್ತೆ. ಓಕೆ, ಸೊ ಇನ್ನೊಂದ್ ಚೈಲ್ಡ್ ಅಲ್ಲಿ ಏನ್ ಬರುತ್ತೆ, IB ಮತ್ತೆ IB ಮತ್ತೆ I ಅಂತ ಅಂದ್ರೆ B ಬ್ಲಡ್ ಗ್ರೂಪ್ ಆಯ್ತು. ಓಕೆ, ಸೊ ಇನ್ನೊಂದ್ ಚೈಲ್ಡ್ ಅಲ್ಲಿ ಏನ್ ಬರುತ್ತೆ, IA ಮತ್ತೆ I ಅಂತಂದ್ರೆ A ಬ್ಲಡ್ ಗ್ರೂಪ್ ಅಂತ ಅರ್ಥ. ಸೊ ಲಾಸ್ಟ್ ಚೈಲ್ಡ್ ಅಲ್ಲಿ ಏನ್ ಬಂತು, I ಮತ್ತೆ I, ದಟ್ ಈಸ್ O ಬ್ಲಡ್ ಗ್ರೂಪ್ ಅಂತ ಅರ್ಥ. ಸೊ ಪಾಸಿಬಲ್ ಜಿನೋಟೈಪ್ ಆಫ್ ಅದರ್ ಚಿಲ್ಡ್ರನ್ ಅಂತ ಹೇಳಿ ಫಸ್ಟ್ ಪೇರೆಂಟಲ್ ಜಿನೋಟೈಪ್ ಏನಂತ ಬರೀತೀರಾ, ಫಾದರ್ ಇನ್ನ ಜಿನೋಟೈಪ್ IA ಅಂತ ಮೆನ್ಷನ್ ಮಾಡ್ತೀರಾ ಸೆಂಟೆನ್ಸ್ ಅಲ್ಲಿ. ಓಕೆ, ಜಿನೋಟೈಪ್ ಆಫ್ ದ ಫಾದರ್ A ಬ್ಲಡ್ ಗ್ರೂಪ್ ಈಸ್ IA. The genotype of the mother B blood group is IBI ಅಂತ ಬರೀತೀರಾ. ನೆಕ್ಸ್ಟ್ ಪನೆಟ್ ಸ್ಕ್ವೇರ್ ಹಾಕಿ ತೋರಿಸ್ತೀರಾ. ಪನೆಟ್ ಸ್ಕ್ವೇರ್ ಆದ್ಮೇಲೆ ನೆಕ್ಸ್ಟ್ ಸೆಂಟೆನ್ಸ್ ಅಲ್ಲಿ ಏನಂತ ಬರೀತೀರಾ, ದ ಪಾಸಿಬಲ್ ಜಿನೋಟೈಪ್ಸ್ ಆಫ್ ಏನು ಅದರ್ ಚಿಲ್ಡ್ರನ್ ಅಂತ ಹೇಳಿ ಬರ್ದು ತೋರಿಸ್ತೀರಾ. ದಟ್ ಈಸ್ ಒಂದು ಯಾವ್ದು ಬರೀತೀರಾ, B ತೋರಿಸ್ತೀರಾ, ದಟ್ ಈಸ್ IBI ಅಂತ ತೋರಿಸ್ತೀರಾ. ಇದೇ ರೀತಿ ಒಂದು AB ತೋರಿಸ್ತೀರಾ. ಓಕೆ, AB ಅಂತಂದ್ರೆ IA IB ಅಂತ ತೋರಿಸ್ತೀರಾ. ನೆಕ್ಸ್ಟ್ A ತೋರಿಸ್ತೀರಾ. ಓಕೆ, ನೆಕ್ಸ್ಟ್ ಇನ್ನೊಂದು O ತೋರಿಸ್ತೀರಾ. O ಅಂತ ಅಂದ್ರೆ ಏನು, I ಮತ್ತೆ I. ಓಕೆ, ಸೊ ಇದಿಷ್ಟು ನೀವು ಬರೀತೀರಾ. ಸೊ ದಿಸ್ ಇಸ್ ವೆರಿ ವೆರಿ ಈಸಿ ಕ್ವೆಶನ್. ಈ ರೀತಿ ಕ್ವೆಶನ್ಸ್ ಬಂತು ಅಂದ್ರೆ ನೀವು ಈಸಿಯಾಗಿ ಸಾಲ್ವ್ ಮಾಡ್ತಾರೆ. ಇಟ್ಸ್ ಲೈಕ್ ಮ್ಯಾಥ್, ಪ್ರತಿಯೊಂದು ಸ್ಟೆಪ್ಪಿಗೂ ಮಾರ್ಕ್ಸ್ ಹಾಕೊಂತ ಹೋಗ್ತಾರೆ. ಪನ್ನೆಟ್ ಸ್ಕ್ವೇರಿಗೆ ಒಂದು 3 ಮಾರ್ಕ್ಸ್ ಇರುತ್ತೆ. ಇದು ಏನು ಪೇರೆಂಟ್ ಇಂದು ಜಿನೋಟೈಪ್ ಮತ್ತೆ
ಇನ್ನು ಯಾವುದು ಅದರ್ ಚಿಲ್ಡ್ರನಿನ ಜಿನೋಟೈಪ್ ಮತ್ತೆ ಫಿನೋಟೈಪ್ ಬರ್ದಿರ್ತಾರಲ್ಲ, ಇದಕ್ಕೆ ಎಲ್ಲ ಸೇರಿ ಒಂದು 2 ಮಾರ್ಕ್ಸ್ ಇರುತ್ತೆ. ಸೊ ಟೋಟಲ್ ಆಗಿ 5 ಮಾರ್ಕ್ಸ್ ಇಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಈ ರೀತಿ. ಓಕೆ, ಸೊ ದಿಸ್ ಇಸ್ ಹೌ ಯು ನೀಡ್ ಟು ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ನೆಕ್ಸ್ಟ್, given below are sequence of nucleotides in a particular mRNA and amino acids coded by it. ಏನಂತ ಕೊಟ್ಟಿದ್ದಾರೆ, ಒಂದು ಸೀಕ್ವೆನ್ಸ್ ಕೊಟ್ಟಿದ್ದಾರೆ ಮಕ್ಕಳೇ. ಈಸಿ ಆಗಿದೆ ಇದು. ಇದು ತುಂಬಾ ಕಷ್ಟ ಅಂತ ಅನ್ಕೊಳ್ಳೇಬೇಡಿ. ಈ ತರ ಕ್ವಶನ್ ಕೊಟ್ಬಿಟ್ರು ಅಯ್ಯೋ ಏನೋ ಹೆಂಗ್ ಬರೆಯೋದಪ್ಪ ಅಂತ ಹೇಳಿ. ದಿಸ್ ಇಸ್ ಆಕ್ಚುಲಿ ವೆರಿ ವೆರಿ ಈಸಿ. ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಇದನ್ನ ಕೊಟ್ಟಿದ್ರು ಕ್ವಶನ್, ಅದನ್ನ ಇಲ್ಲಿ ರಿಪೀಟ್ ಮಾಡಿದ್ದಾರೆ. ಓಕೆ, ಸೊ ಏನು ಒಂದು ನಾರ್ಮಲ್ ಆಗಿ mRNA ಇದೆ, ಅದಕ್ಕೆ ಕೋಡ್ ಆಗಿರುವಂತಹ ಅಮೈನೋ ಆಸಿಡ್ಸ್ ಕೊಟ್ಟಿದ್ದಾರೆ. 5' to 3' ಇರುವಂತಹ ಒಂದು mRNA ಸೀಕ್ವೆನ್ಸ್ ಇದೆ, ಅದಕ್ಕೆ ಏನೇನು ಅಮೈನೋ ಆಸಿಡ್ ಕೋಡ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಕೋರಿಲೇಟ್ ದ ಅಬೌವ್ ಡಾಟಾ ವಿತ್ ಪ್ರಾಪರ್ಟೀಸ್ ಆಫ್ ಜೆನೆಟಿಕ್ ಕೋಡ್. ನೋಡಿ, ಜೆನೆಟಿಕ್ ಕೋಡಿನ ಪ್ರಾಪರ್ಟೀಸ್ ಬರೀರಿ, ರೈಟ್ ದ ಪ್ರಾಪರ್ಟೀಸ್ ಆಫ್ ಜೆನೆಟಿಕ್ ಕೋಡ್ ಅಂತ ಹೇಳಿ ಡೈರೆಕ್ಟ್ ಆಗಿ ಕ್ವಶನ್ ಕೇಳೋ ಬದಲಿಗೆ ಏನಾದ್ರು ಟ್ವಿಸ್ಟ್ ಮಾಡೋಣಲ್ಲ ಅಂತ ಹೇಳಿ ಈ ರೀತಿ ಕ್ವಶನ್ ನ ಅವರು ಫಾರ್ಮ್ ಮಾಡಿದ್ದಾರೆ. ಸೊ ಏನಂತ ಬರೀತೀರಾ, ಇದನ್ನ ನೋಡ್ಕೊಂಡ್ಬಿಟ್ಟು ಜೆನೆಟಿಕ್ ಪ್ರಾಪರ್ಟೀಸ್ ನ ಬರೀತಾ ಬರ್ತೀರಾ. ಫಸ್ಟ್ ಏನಂತ ಬರೀಬಹುದು ನೋಡಿ, ಟ್ರಿಪ್ಲೆಟ್ಸ್ ಆಗಿ ಕೋಡ್ ಆಗಿದೆ, ಮೂರ್ ಸೇರಿ ಒಂದೊಂದು ಅಮೈನೋ ಆಸಿಡ್ ಕೋಡ್ ಆಗಿದೆ ತಾನೆ. ನೋಡಿ, UUU ಇಂದ ಫಿನಾಲಲನಿನ್, UUC ಇಂದ ಫಿನಾಲಲನಿನ್, GAG ಇಂದ ಗ್ಲುಟಾಮಿಕ್ ಆಸಿಡ್, ಓಕೆ, UUA ಇಂದ ಲ್ಯೂಸಿನ್, GUG ಇಂದ ವ್ಯಾಲಿನ್, ರೈಟ್. ಸೊ ಹಂಗಾಗಿ ಏನಂತ ಬರೀತೀರಾ, ಜೆನೆಟಿಕ್ ಕೋಡ್ಸ್ ಆರ್ ಟ್ರಿಪ್ಲೆಟ್. ಓಕೆ, ಸೊ ಈಚ್ ಟ್ರಿಪ್ಲೆಟ್ codon will going to code with one amino acid ಅಂತ ಬರೀತೀರಾ. ಓಕೆ, ನೆಕ್ಸ್ಟ್, it can be read in continuous manner, continuous, no punctuations, full stop ಇಲ್ಲ, ಕಾಮಾ ಇಲ್ಲ, ಡೈರೆಕ್ಟ್ ಆಗಿ ಇದನ್ನ ಕಂಟಿನ್ಯೂ ಆಗಿ ಓದ್ಕೊಂತ ಹೋಗ್ತೀವಿ. ಸೆಕೆಂಡ್ ಪಾಯಿಂಟ್ ಆಯ್ತು. ಓಕೆನಾ, ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಏನಂತ ಬರೀತೀರಾ, one codon will be coded by more than one amino acid. ಈಗ ನೋಡಿ, UUU ಫಿನೈಲ್ ಅಲನಿನ್ ಅಮೈನೋ ಆಸಿಡ್ ಇದೆ, UUC ಗುನು ಕೂಡ ಫಿನೈಲ್ ಅಲನಿನ್ ಅಮೈನೋ ಆಸಿಡ್ ಇದೆ. ಸೊ ದಿಸ್ ಇಸ್ ಎಕ್ಸ್ಪ್ಲೇನಿಂಗ್ ಅಬೌಟ್ ವಾಟ್ ಡಿಜೆನರಸಿ, ಅದನ್ನ ಇಲ್ಲಿ ಮೆನ್ಷನ್ ಮಾಡ್ತೀರಾ. ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ಏನಂತ ಬರೀತೀರಾ, ದಟ್ ಈಸ್ UAA ಈಸ್ ಸ್ಟಾಪ್ ಕೋಡಾನ್. ಇಲ್ಲಿ ಕೊಟ್ಟಿರುವಂತದ್ದೇನು, UAA ಈಸ್ ಸ್ಟಾಪ್ ಕೋಡಾನ್, ಸೊ ಇಟ್ ಈಸ್ ಆಕ್ಟಿಂಗ್ ಆಸ್ ಸ್ಟಾಪ್ ಕೋಡಾನ್. ಹಾಗೇನೆ ನೆಕ್ಸ್ಟ್ ಪಾಯಿಂಟ್ ಏನಂತ ಬರೀತೀರಾ, AUG is acting as start codon and also it codes for methionine, so that's why it is showing dual function. ಆಯ್ತಲ್ಲ 5 ಪಾಯಿಂಟ್ಸ್, ರೈಟ್. ಸೊ ಬೇಕಿದ್ರೆ ಇನ್ನೊಂದು ಬರೀಬಹುದು, ದಿಸ್ ಇಸ್ ಯೂನಿವರ್ಸಲ್ ಅಂತ. ಬಟ್ ಇದನ್ನ ಇಲ್ಲಿ ಕೊಟ್ಟಿರುವಂತದ್ದು ಸೀಕ್ವೆನ್ಸ್ ನೋಡ್ಬಿಟ್ಟು ನೀವು ಡೈರೆಕ್ಟ್ ಆಗಿ ಹೇಳಕ್ ಬರಲ್ಲ. ಇದೇ ತರ ಬೇರೆ ಆರ್ಗಾನಿಸಮ್ಸ್ ಅಲ್ಲೂ ಇದೆ ಯೂನಿವರ್ಸಲ್ ಅಂತ ಹೇಳಿ ಹೇಳಕ್ ಬರಲ್ಲ. ಸೊ ಇಲ್ಲಿ ಕೊಟ್ಟಿರುವಂತ ಕೋಡ್ ಇಲ್ಲಿ ಕೊಟ್ಟಿರುವಂತ ಸೀಕ್ವೆನ್ಸ್ ಪ್ರಕಾರ 5 ಪಾಯಿಂಟ್ ನಿಮಗೆ ಆರಾಮಾಗಿ ಕವರ್ ಆಗುತ್ತೆ. ಈ 5 ಪಾಯಿಂಟ್ಸ್ ಬರ್ತಿದ್ದೀರಾ ಅಂತಾನೆ ನಿಮಗೆ 5 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ. ಓಕೆ, ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್, ಯೂಸ್ಫುಲ್ ಹಾಗೆ ಸ್ಕೋರ್ ಮಾಡ್ಲಿಕ್ಕೆ ನಿಮಗೆ ಹೆಲ್ಪ್ಫುಲ್ ಆಗ್ತಾ ಇದೆ ಅಂತಂದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್ ದಿಸ್ ವಿಡಿಯೋ, ಸಬ್ಸ್ಕ್ರೈಬ್ ದಿಸ್ ಚಾನಲ್ ಅಂಡ್ ಶೇರ್ ದಿಸ್ ವಿತ್ ಯೋರ್ ಫ್ರೆಂಡ್ಸ್. ಹಾಗೆ ಫಸ್ಟ್ PUC ಕೂಡ ಅಪ್ಲೋಡ್ ಮಾಡ್ತೀನಿ. ಮತ್ತೆ ಬೇರೆ ಡಿಸ್ಟ್ರಿಕ್ಟಿನ ಕ್ವಶನ್ ಪೇಪರ್ ಬೇಕಿದ್ರೆ ನೀವು ನನಗೆ ಮೇಲ್ ಅಲ್ಲಿ ನನಗೆ ಕಳಿಸ್ಕೊಡಿ ಕ್ವಶನ್ ಪೇಪರ್, ನಾನು ಅದನ್ನ ಸಾಲ್ವ್ ಮಾಡ್ತೀನಿ. ಓಕೆ, ನನ್ನ ಜಿಮೇಲ್ ಐಡಿನೂ ಎಲ್ಲದನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಹಾಗೆ ಬೇರೆ ಬೇರೆ ಡಿಸ್ಟ್ರಿಕ್ಟಿನ ಕ್ವಶನ್ ಪೇಪರಿನ ಸೊಲ್ಯೂಷನ್ ಲಿಂಕ್ನು ಕೂಡ, ಏನ್ ಪ್ಲೇ ಲಿಸ್ಟ್ ಲಿಂಕ್ ಇದೆಲ್ಲ ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೋಡಿ, ಹಾಗೆ ಏನಾದ್ರು ಗೊತ್ತಾಗಿಲ್ಲ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ I will meet you in the next video. So till then, bye bye and study well for your next exam.